ಟೀಪಿಕೆ ಇದೆ. ಇದರಲ್ಲಿ ಮುಖ್ಯ ರೂಪದಿಂದ 5 ಮತ್ತು ಸ್ವಲ್ಪ ವಿಸ್ತಾರ ಮಾಡಿದರೆ 53 ಭಾವಗಳ ವಿವೇಚನೆ ಇದೆ. ಈ ಸ್ವಲ್ಪೇನು ಮಂಗಲಾಚರಣೆ ಇತ್ತು. ಈ ಮಂಗಲಾಚರಣೆಯಿಂದ ನಿನ್ನೆ ಚರ್ಚೆ ಮಾಡ್ತಾ ಇತ್ತು. 2 ಶ್ಲೋಕ ಪೂರ್ಣ ಆಗಿತ್ತು. ಒಂದು ಸಲ ಅಂದುಬಿಡೋನು, ಆಮೇಲೆ 3, 4, 5 ಶ್ಲೋಕ ಸ್ವಲ್ಪ ಅರ್ಥ. ಸ್ವಪರ ಭಾವ ವಿಭಾವಗಳ ಜ್ಞಾತ ಸಮ್ಯ ಜ್ಞಾನವದು ಇಂಥ ಸಮ್ಯ ಜ್ಞಾನಕ್ಕೆ ನಮಿವೆನು ದಹಿಸಿ ಚಿತ್ತದಿಯಾನವನು ಅದರ ಧಾರಕರು ಪಂಚಗುರು ಅರಹಂತ ಸಿದ್ಧಾಚಾರ್ಯರ ಉಪಾಧ್ಯಾಯ ಸರ್ವಸಾಪದ ನಮಿಷಿತರ ಪುರುಹರನಾಶ ನಮಿಪೇ ರಚಿನ ಜಗದ್ಗುರು ಗಣಧರ ಗೌತಮ ಧೀರರು ದರ್ಶಿಕರವರು ತತ್ವಗಳ ಸ್ವಪರ ಭಾವಯುತವೀರರು ಸಪ್ತತತ್ವದಲ್ಲಿ ಜೀವವೇ ಸುಖ ದುಃಖವನ್ನನುಭವಿಸುವುದು ಉಳಿದ ತತ್ವಜಡ ಭಾವವಿದೆ ಸಾರವಿದೆ ಜ್ಞಾನ ಸಹಿತ ಜೀವವು ಜೀವಭಾವ ಹೇಳಿದರೆ ಪಂಚಭಾವ ಸಾಮಾನ್ಯರಿವೆ ಅವುಗಳ ವರ್ಣನೆ ಮಾಡುವುದು ಈ ಭಾವದೀಪ ಶ್ರುತ ಜ್ಞಾನವಿದೆ. ಈ ಭಾವದೀಪ ಶ್ರುತ ಜ್ಞಾನವಿದೆ. ಇಲ್ಲಿ ಪಂಚಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡುವುದರಿಂದ ಅಘನಾಶ ಆಗ್ತಿದೆ ಅಂಥೇಳಿ, ಅಘ ಅರ್ಥಾತ್ ಕರ್ಮ ನಾಶ ಆಗ್ತಿದೆ ಅಂಥೇಳಿ ನಿನ್ನೆ ಇದರದ ಸ್ವಲ್ಪ ಚರ್ಚೆ ಮಾಡಿದ್ದು ಇತ್ತು. ಸಮ್ಯಕ್ ಜ್ಞಾನದಿಂದ ಕರ್ಮನಾಶ ಆಗ್ತಿದೆಯೋ ಅಥವಾ ಕರ್ಮನಾಶ ಆಗುವುದರಿಂದ ಸಮ್ಯಕ್ ಜ್ಞಾನ ಆಗ್ತಿದೆಯೋ, ಪಂಚಪ್ರಭುಗಳಿಗೆ ನಮಸ್ಕಾರ ಮಾಡುವುದರಿಂದ ಯಾವ ಕರ್ಮದ ನಾಶ ಆಗ್ತಿದೆ. ನಿನ್ನೇನು ಹೇಳಿದ್ದಿತ್ತು? ದರ್ಶನ ಮೋಹನೀಯ ಕರ್ಮದ ಉದಯದ ಅಭಾವರೂಪ ಉಪಶಮ ಏನಿದೆ ಅದಕ್ಕೆ ಇಲ್ಲಿ ಅಘನಾಶ ಅಂತೇಳಿ ಹೇಳಿದ್ದಾರೆ. ಮೊದಲ ಎಲ್ಲ ಸ್ವಭಾವ ಪರಭಾವ ವಿಭಾವಗಳನ್ನು ಯಾವುದು ತಿಳಿತಿದೆಯೋ ಅದು ಒಂದು ಸಮ್ಯಜ್ಞಾನನ ತಿಳಿತಿದೆ ಅಂಥೇಳಿ ಹೇಳಿದರು. ಆ ಸಮ್ಯಜ್ಞಾನಕ್ಕೆ ನಮಸ್ಕಾರ ಮಾಡ್ತೇನೋ ಅಂಥೇಳಿ ಹೇಳಿದರು. ಅದರ ನಂತರ ಆ ಸಮ್ಯಜ್ಞಾನದ ಧಾರಕರು ಯಾರಾದರೂ ಆ ಪಂಚಗುರುಗಳಿಗೂ ನಮಸ್ಕಾರ ಮಾಡ್ತೇನೋ ಅಂಥೇಳಿ ಹೇಳಿದರು. ಆ ಪಂಚಗುರುಗಳು ಯಾರ? ಅರಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧು. ಹಾಗಾದ್ರೆ ಅವರ 5 ಗುರುಗಳಾದ್ರೆ ದೇವ ಯಾರ? 5 ಗುರುಗಳಾದರು. ಅರಹಂತ ಸಿದ್ಧರನ್ನು ನಾವು ದೇವಂಥೇಳಿ ಅಂತೇವೆ. ಆಚಾರ್ಯ ಉಪಾಧ್ಯಾಯ ಸಾಧುಗಳನ್ನು ಗುರುಗಳಂಥೇಳಿ ಹೇಳ್ತೇವೆ. ಹಾಗಾದರೆ ಇವರು ಹೇಳ್ತಾ ಇದ್ದರು 5 ಗುರುಗಳು. ದೇವ ಯಾರು? ಹಾಗಾದ್ರೆ ದೇವ ಯಾರ? ದೇವ ಇಲ್ಲೇ ನಿಮಗ ಅಂಥೇಳಿ ಲೇಖಕರಿಗೆ ಪ್ರಶ್ನೆ ಕೇಳಿದರೆ ಅಲ್ಲಿ ದೇವ ಅರ್ಥಾತ್ ಗುರು ಅರ್ಥಾತ್ ತನಗಿಂತ ಶ್ರೇಷ್ಠ. ಇನ್ನು ದೇವ ಅರ್ಥಾತ್ ಯಾರಿಗೆ ಸಂಪೂರ್ಣ ಸಮರ್ಪಿತ ಆಗುವುದಿದೆಯೋ 5 ಗುರುಗಳದರು. ಆ ಗುರುಗಳ ಶ್ರೇಷ್ಠದರ. ಶ್ರೇಷ್ಠ ಶಬ್ದ, ಗುರು ಶಬ್ದದ ಅರ್ಥನ ಶ್ರೇಷ್ಠ ಇದೆ ರೀ, ದೊಡ್ಡವರ ಶ್ರೇಷ್ಠ. ಹಾಗಾದ್ರೆ
ಅವರು ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅದನ್ನು ತಿಳಿದುಕೊಂಡು ಯಾರಿಗೆ ಸಮರ್ಪಣ ಆಗೋದಿದೆಯೋ ಅಥವಾ ಅವರು ಏನು ಮಾಡ್ತಾ ಇದ್ದಾರೋ, ಯಾರಿಗೆ ಸಮರ್ಪಿತ ಆಗಿದ್ದಾರೋ ಅದನ್ನು ತಿಳ್ಕೊಂಡು ಅವರಿಗೆ ತಾನು ಸಮರ್ಪಿತ ಆಗೋದು. ಆ ಯಾರಿಗೆ ಸಮರ್ಪಿತ ಆಗೋದಿದೆಯಲ್ಲ ಅವರನ್ನೇ ಇವತ್ತೇ ಮೋಕ್ಷ ಪಾಗುದದೊಳಗ ಭಗವಾನ್ ಕುಂದು ದೇವರು ಹೇಳಿದ್ರಲ್ಲ, ಏನ ಅರುಹ ಸಿದ್ಧ ಇದೆಯ ಉಚ್ಛಾಯ ಸಾಹು ಪಂಚ ಪರಮೇಠಿ ದೇವಿಯು ಚಿಟ್ಟದೆ ಆದೆ ತಮ್ಮ ಆದಾಹುಮಿ ಶರಣಂ. ತಮ್ಮ ಅದರ ಸಲುವಾಗಿ ಆತ್ಮನು ನನಗೆ ಆತ್ಮನೇ ಶರಣನಿದ್ದಾನೆ, ಅರ್ಥಾತ್ ಆಶ್ರಯ ಮಾಡಲಿಕ್ಕೆ ಯೋಗ್ಯ ಇದ್ದಾನೆ. ಯಾಕೆ ಆತ್ಮನೇ ಯಾಕೆ ಅಂತಂದರೆ ಯಾವ ಅರ್ಹಂತ ಸಿದ್ಧ ಆಚಾರ್ಯ ಉಪಾಧ್ಯಾಯ ಮತ್ತು ಸಾಧು ಅವರ ಐವರು ಆತ್ಮನಲ್ಲೇ ಇದ್ದಾರೆ. ಹಾಗಾದರೆ ನಾನು ಐವರ ಆದರ್ಶ ನೋಡೋದಿದೆ, ಐವರಿಂದ ನನಗೇನೂ ಸಿಕ್ಕುವುದಿಲ್ಲ. ಆದರೆ ಐವರು ಎಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೋ, ಎಲ್ಲಿ ನಿಮಗ್ನ ಇದ್ದಾರೋ, ಎಲ್ಲಿ ಉದ್ಯಮಶೀಲ ಇದ್ದಾರೋ ಆ ಆತ್ಮನಲ್ಲೇ ನಾನು ನಿಮಗ್ನ ಆಗೋದಿದೆ, ಅವನದೇ ಆಶ್ರಯ ತಗೊಳ್ಳೋದಿದೆ, ಅವನಲ್ಲೇನ ಒಂದಾಗೋದಿದೆ, ಅವನನ್ನೇ ನಂಬೋದಿದೆ. ಹಾಗಾದರೆ ಇಲ್ಲಿ ಸ್ಪಷ್ಟ ರೂಪದಿಂದ ಹೇಳಬೇಕಾದ್ರೆ ಆತ್ಮ ದೇವಿದ್ದಾನೆ, ಪಂಚಪ್ರಭುಗಳ ಗುರು ಇದ್ದಾರೆ. ಗುರುವಿನಿಂದ ಪಾಠ ಕಲಿಯೋದಿದೆ, ಆತ್ಮನಿಗೆ ಶರಣಾಗತ ಆಗೋದಿದೆ, ಆತ್ಮನಲ್ಲೇ ಒಂದು ಆಗೋದಿದೆ, ಆತ್ಮನ ವಿಶ್ವಾಸ ಮಾಡೋದಿದೆ, ಆತ್ಮನ ಶ್ರದ್ಧೆ ಮಾಡೋದಿದೆ, ಆತ್ಮನ ಅನುಭವ ಮಾಡೋದಿದೆ, ಆತ್ಮನಲ್ಲೇ ಸ್ಥಿರ ಆಗೋದಿದೆ. ನೋಡ್ರಿ, ಇಡೀ ಜೈನ ದರ್ಶನ ಅಲ್ಲ, ಇಡೀ ವಸ್ತು ದರ್ಶನ, ವಿಶ್ವದ ಸಮಸ್ತ ಪದಾರ್ಥಗಳ ಹೇಳ್ತಾ ಇರೋದೇನಿದೆ, ನೀನ ಚೈತನ್ಯ ಸ್ವರೂಪದ ಜೀವನಿರುವೆ. ಇಡೀ ವಿಶ್ವದ ಪದಾರ್ಥಗಳ, ಇಡೀ ನಿಸರ್ಗ ಏನು ಹೇಳ್ತಾ ಇದೆ, ನೀನು ಚೈತನ್ಯ ಸ್ವರೂಪದ ಜೀವ ಇದ್ದಿ, ಸುಖದ ಅಭಿಲಾಷಿ ಇದ್ದಿ. ಆದ್ರೆ ಸುಖ ಎಲ್ಲಿದೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನ ಚೈತನ್ಯದಿಂದ, ನಿನ್ನ ಜ್ಞಾನದರ್ಶನ ಸಾಮರ್ಥ್ಯದಿಂದ ಸುಖ ನಿನ್ನಲ್ಲೇ ಇದೆ ಅನ್ನೋದನ್ನು ನೋಡಲ್ಲ. ಇಡೀ ನಿಸರ್ಗ ಹೇಳ್ತಾ ಇದೆ ಸುಖ ನಿನ್ನಲ್ಲೇ ಇದೆ ಅನ್ನೋದನ್ನು ನೀನು ನೋಡುವ ತಿಳಿಯುವ ಸ್ವಭಾವ ನಿಂದಿದೆ. ನಿನಗೆ ನಿರಂತರ ಸುಖದ ಅಭಿಲಾಷೆ ಇದೆ. ಹಾಗಾದರೆ ಸುಖ ನಿನ್ನಲ್ಲೇನೆ ಇರುವುದನ್ನು ನೀನು ನೋಡಬಹುದಲ್ಲ. ಸುಖ ಎಲ್ಲಿದೆ ಅನ್ನೋದನ್ನು ನೀನು ನೋಡಬಹುದಲ್ಲ. ನಿನ್ನಲ್ಲೇ ಇದೆ ಅನ್ನೋದಕ್ಕಿಂತ ಸುಖ ಎಲ್ಲಿದೆ ಅನ್ನೋದನ್ನು ನೀನು ನೋಡಬಹುದಲ್ಲ. ಯಾಕೆ ಅಂತಂದ್ರೆ ನಿನ್ನ ಸ್ವಭಾವನ ನೋಡುವುದ ಮತ್ತು ತಿಳಿಯುವುದಾಗಿದೆ. ನಿಸರ್ಗ ಹೇಳ್ತಾ ಇದ್ದಾರೆ, ಜಡ ಪದಾರ್ಥ ಹೇಳ್ತಾ ಇದ್ದಾವೆ, ಜಡ ಸ್ಕಂಧ ರೂಪದ ದೇಹ ಹೇಳ್ತಾ ಇದೆ, ದೇಹದಲ್ಲಿ ಆಗ್ತಾ ಇರುವಂಥ ನಿರಂತರದ ಪರಿಣಾಮನ ಹೇಳ್ತಾ ಇದೆ, ಪರಮಾಣು ಹೇಳ್ತಾ ಇದೆ, ಕರ್ಮ ಹೇಳ್ತಾ ಇದೆ. ಇನ್ನೇನು ಬೇಕ್ರಿ? ಇಡೀ ನಿಸರ್ಗನ ಹೇಳ್ತಾ ಇದೆ. ಎರಡು ಮಾತು ಹೇಳಿತು ಅಷ್ಟೇ ನೆನಪಿಟ್ಕೊಳ್ಳೋದಿದೆ. ಇಲ್ಲಿನ ವಿಷಯ ಆ ಆಧಾರದ ಮೇಲಿನ, ಆ ಭೂಮಿಕೆಯ ಮೇಲಿನ ತಿಳಿಯೋದಿದೆ. ನೀನು ಪರಮಾಣು ಏನು ಹೇಳ್ತಾ ಇದೆ, ಶರೀರ ಏನು ಹೇಳ್ತಾ ಇದೆ, ಕರ್ಮ ಏನು ಹೇಳ್ತಾ ಇದೆ, ಪರದ್ರವ್ಯಗಳ ರೂಪಿ ಯಾವ ದ್ರವ್ಯಗಳಿದ್ದಾವೆ, ಚೇತನ ಅಚೇತ ಯಾವ ದ್ರವ್ಯಗಳಿದ್ದಾವೆ, ಅವು ನಿರಂತರ ಈ ಜೀವನಿಗೆ ಏನು ಹೇಳ್ತಾ ಇದ್ದಾವೆ, ನೀನು ನೋಡುವ ತಿಳಿಯುವ ಸ್ವಭಾವದ ಮಿತಿ. ಎರಡನೇದೇನ, ನಿನ್ನಲ್ಲೇ ನಿರಂತರ ಸುಖದ ಅಭಿಲಾಷೆ ಇದೆ. ಹಾಗಾದ್ರೆ ಆ ಅಭಿಲಾಷೆಯ ಪೂರ್ತಿಗಾಗಿ ನೀನೇನು ಮಾಡೋದ? ಅದೇ ನೋಡು ಮತ್ತು ತಿಳಿಯಲ್ಲ. ಏನನ್ನ ನೋಡು ತಿಳಿ? ಎಲ್ಲಿ ಸುಖ ಇದೆ, ಎಲ್ಲಿ ಸುಖ ಇಲ್ಲ. ನೋಡೋದ ತಿಳಿಯೋದಂತೂ ನಿನ್ನ ಸ್ವಭಾವನೆ ಇದೆ. ಯಾಕೆ ನೋಡ್ತಾ ಇಲ್ಲ ನೀನು ಯಾಕೆ ನೋಡ್ತಾ ಇಲ್ಲ? ಅರಹಂತರ ಸಂದೇಶ ಏನಿದೆ? ಸರ್ವಾಂಗದಿಂದ ತೂರಿ ಬರುವಂಥ ಅರಹಂತರ ಸಂದೇಶ ಏನಿದೆ?
ನಿನ್ನನ್ನು ನೀ ನೋಡು, ಅಥವಾ ನೋಡಿ ತಿಳ್ಕೊನಿ ಎಲ್ಲಿ ಸುಖ ಇದೆ, ಯಾವುದು ನಿನಗೆ ಬೇಕಿದೆಯೋ, ಯಾವ ಸುಖದ ಅಭಿಲಾಷೆ ನಿನ್ನಲ್ಲಿ ಇದೆಯೋ ಅದು ಎಲ್ಲಿದೆ ಅನ್ನೋದನ್ನು ನೀನೇ ನೋಡಲ್ಲ. ನೀನೇ ನೋಡಿ ತಿಳಿ, ನೋಡಿ ತಿಳಿ, ಅರ್ಥಾತ್ ತಿಳಿ ತಿಳಿ ನೋಡ. ಅಲ್ಲಿ ಸುಖ ಇದೆಯನ್ನ ಆಹಾರದೊಳಗ, ನಿದ್ರೆಯೊಳಗ, ಮಾತುಕತೆಯೊಳಗ, ಯಾವುದೋ ಒಂದು ಇಂದ್ರಿಯ ವಿಷಯದೊಳಗ ಸುಖ ಇದೆಯನ್ನ ನೋಡಲ್ಲ. ನೀನು ನೋಡು, ಯಾರು ಹೇಳಬೇಕಾಗಿಲ್ಲ, ತಿಳಿಸಿಕೊಡ್ಬೇಕಾಗಿಲ್ಲ. ಈ ಕಡೆ ನೋಡಬೇಡ, ಈ ಕಡೆ ನೋಡು ಅಂಥೇಳಿ ಯಾರೂ ನಿನಗೆ ಒತ್ತಾಯಪೂರ್ವಕ ಹೇಳಬೇಕಾಗಿಲ್ಲ, ಬೋಧ ಕೊಡಬೇಕಾಗಿಲ್ಲ. ನಿನ್ನ ಸ್ವಭಾವನ ನೋಡೋದ ತಿಳಿಯೋದ ಇದೆ ಅಂದಮೇಲೆ, ಅರೆ ಎಷ್ಟು ಸುಲಭದ ಕಾರ್ಯ ಇದೆ ರೀ. ನನ್ನ ಸ್ವಭಾವನ ನೋಡುವುದ ತಿಳಿಯುವುದ ಇದೆ, ನನಗೊಂದು ಸುಖದ್ದೇ ಅಭಿಲಾಷೆ ಇದೆ, ಮತ್ಯಾವುದರದ್ದು ಇಲ್ಲ. ಜೀವದ ಅಭಿಲಾಷೆ ಯಾವುದ? ನಿರಂತರ 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 ಈ ಜೀವಕ್ಕೆ ಬೇಕು ಯಾವುದಾಗಿದೆ? ಸುಖ. ಹಾಗಾದರೆ ಸುಖ ಎಲ್ಲಿದೆ ಅನ್ನೋದನ್ನು ನೀನೇ ನೋಡೋಣ. ಗುರುಗಳು ಹೇಳಿದರ ಅದನ್ನು ನೀನು ಒಪ್ಪಿದರನೂ ಕೂಡ ಅದು ಶಾಶ್ವತ ಒಪ್ಪುಗೆ ಅಲ್ಲ. ಗುರುಗಳು ಹೇಳಿದ್ರು, ಅರೆ ನಾವು ಆಗಮದಿಂದ ಕೇಳ್ತಾನೆ ಇದ್ದೇವಲ್ಲ, ಏನ ಸುಖ ತನ್ನ ಆತ್ಮನಲ್ಲೇ ಇದೆ, ಕರ್ಮದೊಳಗ, ಸಂಯೋಗದೊಳಗ, ವಿಕಾರದೊಳಗ ಸುಖ ಇಲ್ಲ, ಇಂದ್ರಿಯ ವಿಷಯಗಳಲ್ಲಿ ಸುಖ ಇಲ್ಲ. ನಾವು ಹೇಳ್ತೇವ್ರಿ, ಆಗಮಕಾರರು ಏನನ್ನು ಹೇಳಿದಾರೋ ಅದನ್ನು ನಾವು ಪರಸ್ಪರರಲ್ಲಿ ಹೇಳ್ತೇವೆ. ಆದ್ರೆ ನಾವು ಅದರ ಪರೀಕ್ಷೆ ನಾವು ನೋಡಿದ್ದೇವೇನ್ರಿ? ಹಾಗಾದ್ರೆ ಆ ಹೇಳುವಿಕೆ ಏನಿದೆ? ಇನ್ನೊಬ್ಬರ ಮುಖದಿಂದ ಹೇಳಿದಂಥದ್ದನ್ನು ನಾವು ನಮ್ಮ ಮುಖದಿಂದ ಹೇಳ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಒಂದೇ ಒಂದು ಮಾತು, ಈ ಅಷ್ಟಾನಿಕದ 2ನೇ ದಿವಸದ ಭಾವ ದೀಪಿಕೆ ಏನು ಸ್ವಾಧ್ಯಾಯದ ಸಮಯ ಇದೆ, ಇದರಲ್ಲಿ 2 ಮಾತು. ನಿನಗೆ ಬೇಕಾಗಿರೋದು ಒಂದು ಸುಖ, ನಿನ್ನಲ್ಲೇ ಸಹಜವಾಗಿ ಸ್ವಭಾವ ಶಕ್ತಿ ಇದೆ, ಏನ ನೋಡುವ ತಿಳಿಯುವ. ನೋಡಲ್ಲ ನೀ ಎಲ್ಲಿ ಸುಖ ಇದೆ ನೋಡು, ನಿನಗೆ ಯಾವುದು ಅಭೀಷ್ಟ ಇದೆಯೋ ಅದು ಎಲ್ಲಿದೆ ಅನ್ನೋದನ್ನು ನೀನು ನೋಡು. ಇನ್ನೊಬ್ಬರು ಹೇಳಿದರ ಆ ಹೇಳಿಕೆಯಿಂದ ನಿನಗ ಆ ಪ್ರಕಾರದ ಲಾಭ ಆಗುವುದಿಲ್ಲ. ಆಗಿದೆಯೇನ್ರಿ ಇದುವರೆಗೆ? ಆಗಿಲ್ಲ. ಹಾಗಾದರೆ ನಾವು ನಮ್ಮ ಜ್ಞಾನ ದರ್ಶನದಿಂದ ಅವಲೋಕನ ಮಾಡುವುದಿದೆ ಯಾವುದರದ? ಎಲ್ಲೇ ಸುಖ ಇದೆ, ಎಲ್ಲೇ ಸುಖ ಇದೆ. ಹಾಗಾದರೆ ಅರ್ಹಂತರು ನೀಡ್ತಾ ಇರುವಂಥ ಸಂದೇಶ, ಸಿದ್ಧರ ಸ್ವರೂಪವನ್ನು ತಿಳಿಯುವುದರ ಉದ್ದೇಶ, ಆಚಾರ್ಯ ಉಪಾಧ್ಯಾಯ ಸಾಧುಗಳ ಸ್ವರೂಪವನ್ನು ತಿಳಿಯುವುದರ ಹಿಂದೆ ಇರುವಂಥ ಗುರಿ, ಅವರೇನು ಮಾಡ್ತಾ ಇದ್ದಾರೆ, ಅರ್ಹಂತರೇನು ಮಾಡ್ತಾ ಇದ್ದಾರೆ. ಅದಕ್ಕೆ 5 ಪರಮೇಷ್ಠಿಗಳದ್ದ ಭಗವಾನ್ ಕುಂದು ದೇವೇನು ಹೇಳಿದರು, ತೇವಿಹು ಚಿಟ್ಟದೆ ಆದೆ. ಅವರು ತಮ್ಮ ಆತ್ಮನಲ್ಲೇ ಪ್ರಯತ್ನಶೀಲ ಇದ್ದಾರೆ ಅಥವಾ ಸ್ಥಿರ ಇದ್ದಾರೆ. ಚಿಟ್ಟದೆ ಅರ್ಥಾತ್ ಚೇಷ್ಟೆ ಮಾಡ್ತಾ ಇದ್ದಾರೆ, ಉದ್ಯಮ ಮಾಡ್ತಾ ಇದ್ದಾರೆ, ಸ್ಥಿರ ಇದ್ದಾರೆ. 2 ಪ್ರಕಾರದ ಅರ್ಥರೇ. ಹಾಗಾದರೆ ನೀನು ಉದ್ಯಮಿಯಲ್ಲಿ ಮಾಡ್ತಾ ಇದ್ದಿ? ಅವರಂತೂ ಹೇಳಿದರು, ಅವರ 5 ತಮ್ಮ ಆತ್ಮನಲ್ಲೇ ಉದ್ಯಮಶೀಲ ಇದ್ದಾರಂದಮೇಲೆ ನನಗೆ ನನ್ನ ಆತ್ಮನೇ ಶರಣಿದ್ದಾನೆ, ಆಶ್ರಯಭೂತ ಇದ್ದಾನೆ ಅಂಥೇಳಿ ಅವರು ತಮ್ಮ ನಿರ್ಣಯ ಹೇಳಿದ್ದಾರೆ. ಆದರೆ ನಾವೇನು ಮಾಡುವುದಿದೆ? ನಾವು ನೋಡೋದಿದೆ. ಆತ್ಮ ಅರ್ಥಾತ್ ನಾನು ಹೇಗಿದ್ದೇನೆ, ನನ್ನಲ್ಲೇ ಏನಿದೆ, ಯಾವುದು ನನ್ನ ಸಹಜ ಸ್ವಭಾವ ಇದೆ, ಆ ಸಹಜ ಸ್ವಭಾವವನ್ನು ನಾನೇ ಯಾವ ರೀತಿ ಅದನ್ನು ವಿಕೃತಗೊಳಿಸ್ತಾ ಇದ್ದೇನೆ, ವಿಕೃತಗೊಳಿಸುವುದರಿಂದ ಅದರ ಫಲ ನನಗೆ ಯಾವ ರೂಪದ ಅನುಭವಿಸಬೇಕಾಗಿದೆ, ನಾವೇ ನೋಡೋದಿದೆ. ಕಾನನದೊಳಗಿರುವಂಥ ತಿರಿಯಂಚ, ಅಕ್ಷರ ಜ್ಞಾನ ಇಲ್ಲದೆ ಇರುವಂಥ ಬಿಲ್ ಅಥವಾ ಕಟ್ಟಿಗೆ ಕಡಿಯುವಂಥ ಸಾಮಾನ್ಯ ಮನುಷ್ಯ ಅವ ವಿಚಾರ ಮಾಡ್ತಾನೋ, ಮತ್ತು ನಾವು ಯಾಕೆ ಮಾಡೋದಿಲ್ಲರಿ? ಮೀನುಗಾರ ವಿಚಾರ ಮಾಡಿದ, ಅವ ಸಣ್ಣ ಒಂದು ವ್ರತ ತಗೊಂಡ ಅಂಥೇಳಿ ನಮ್ಮ ಭಾಷೆಯೊಳಗೆ ಹೇಳಿದಾರ್ರಿ. ಬರೇ ಅದೊಂದು ಏನು ಮೊದಲೇ ಯಾವುದು ಮೀನು ಸಿಗ್ತಿದೆಯೋ ನಿನ್ನ ಜಾಲದೊಳಗ ಅವರು ಹೇಳಿದರಂತ. ಹೇಳಿದರೂ ಇಲ್ಲ, ಗೊತ್ತಿಲ್ಲ. ಆದ್ರೆ ನಮಗೆ ಬೋಧ ಮಾಡುವ ಸಲುವಾಗಿ ನಮಗೆ ಹೇಳಿದ್ರು ಕಥೆ. ಏನ? ಆ ಮೀನುಗಾರ ಎಲ್ಲರೂ ವ್ರತ ತಗೊಳ್ತಾ ಇದ್ರೆ ಏನೇನರೆ ಇವನಿಗೂ ವ್ರತ ತಗೊಳ್ಬೇಕನ್ನಿಷ್ಟು. ಪ್ರಭು ನನಗೂ ಒಂದು ವ್ರತ ಕೊಡ್ರಿ ಅಂಥೇಳಿ ಆ ಮುನಿರಾಜರ ಹತ್ರ ಕೇಳಿದ ನಂತರ ಅವ್ರು ಹೇಳಿದರು, ನೀನು ಮಾಂಸ ಭಕ್ಷಣ ಬಿಡು, ಅದು ನನ್ನ ಜೀವನ ಇದೆ, ಜೀವ ಹಿಂಸೆ ಮಾಡಬೇಡ, ಅದರ ವಿನಃ ನನಗೆ ಬೇರೆ ಜೀವನೋಪಾಯ ಇಲ್ಲ. ಆಗ ಅವರು ಹೇಳ್ತಾರೆ, ಏನು ಮಾಡ್ತೀನಿ, ನಾನು ಮೀನಾ ಹಿಡಿಯುವ ಕಸಬ ಇದೆ ನಂದ. ಹಾಗಾದ್ರೆ ಮೀನಾ ಹಿಡಿಲಿಕ್ಕೇನು ನೀನು ಬಲಿ ಬೀಸ್ತಿ,
ಬೀಸಿದ ನಂತರ ಆ ಬಲೆಯೊಳಗೆ ಯಾವ ಮೊದಲನೇ ಮೀನು ಬರ್ತಿದೆಯಲ್ಲ ಅದಕ್ಕೊಂದು ಅಭಯದಾನ ಕೊಡು. ಅರ್ಥಾತ್ ಅದನ್ನು ಬಿಟ್ಟುಬಿಡು. ಮತ್ತು ಅದರ ನಂತರ ಬಲೆ ಬೀಸಿದ ನಂತರ ನಿನಗೆ ಯಾವ್ಯಾವ ಬರ್ತಾವಲ್ಲ ಅವತ್ತನ್ನೆಲ್ಲ ನೀ ಏನು ಮಾಡಬೇಕು ಮಾಡಿ. ಇದನ್ನೆಲ್ಲ ಹೇಳಲಿಲ್ಲ ಅವರು, ಬರೇ ಹೇಳಿದರು ಮೊದಲನೇ ಮೀನಿಗೆ ಅಭಯದಾನ ಕೊಡು. ಇಷ್ಟು ಹೇಳಿದ ನಂತರ ಅವ ಇಳಿದ, ಎಲ್ಲಿ ನೀರಿಗೆ ಇಳಿದ, ಬಲೆ ಬೀಸಿದ ನಂತರ ಅವನ ಪರೀಕ್ಷೆಯ ಸಲುವಾಗಿನ ದೊಡ್ಡ ಮೀನು ಬಂತರೆ. ಹಾಗಾದ್ರೆ ವ್ರತ ತಗೊಂಡು ಇಷ್ಟು ದೊಡ್ಡದು ಬಂತಲ್ಲ ಇದನ್ನು ಹೇಗೆ ಬಿಡಲಿ ಅಂತ ಅವೇನು ಯೋಚನೆ ಮಾಡಲಿಲ್ಲ. ತಕ್ಷಣಕ್ಕೆ ಅದನ್ನು ಬಿಡುವ ನಿರ್ಣಯ ಮಾಡಿದ, ಅದಕ್ಕೆ ಪ್ರಾಣದಾನ ಜೀವನದಾನ ಕೊಡುವ ನಿರ್ಣಯ ಮಾಡಿದ. ಹಾಗಾದರೆ ಇನ್ನು ಮತ್ತೆ ನನಗೆ ಬರಬಾರ್ದು ಅಂಥೇಳಿ ಅದ್ರ ಕಿವಿಗೆ ಒಂದು ದಾರ ಕಟ್ಟಿದ, ಮತ್ತು ಅದನ್ನು ನೀರಿಗೆ ಬಿಟ್ಟುಬಿಟ್ಟ. ಮತ್ತೊಂದು ಸ್ವಲ್ಪ ಮುಂದೆ ಹೋಗಿ ಬಲೆ ಬೀಸಿದ, ಮತ್ತು ಅದೇ ಮೀನು ಬಂತರೆ. ಅಂಥದ್ದೇ ಬಂತು ಅನ್ನೋ ಮಾತಿಲ್ಲ, ಅವನು ದಾರ ಕಟ್ಟಿದ್ದನ ಅದೇ ಮೀನು ಬಂತು. ಇಡೀ ದಿವಸ ಬೇರೆ ಬೇರೆ ಸ್ಥಾನದೊಳಗೆ ಹೋಗಿ ಅವನು ಮೀನ ಹಿಡಿಯುವ ಪ್ರಯತ್ನ ಮಾಡಿದ್ರನು ಅದೇ ಮೀನ ಅವನ ಬಲೆಯೊಳಗೆ ಬಂತರೆ. ಅವಾಗ ಅವೇನು ಮಾಡಿದ, ಇಡೀ ದಿವಸ ಒಂದೂ ಮೀನು ಸಿಗಲಿಲ್ಲ. ಸಾಯಂಕಾಲ ಆಯಿತು ಅಂಥೇಳಿ ಮನೆಗೆ ಬಂದ. ಮನೆಗೆ ಬಂದ ನಂತರ ಏನಾಯಿತು, ಮನೆಗೆ ಬಂದ ನಂತರ ಜಗಳ ಗಂಟಿ ಇದ್ದಳ್ರಿ ಪತ್ನಿ. ಆಕೆ ಮನೆಯಲ್ಲಿ ಏನಿದ್ದದ್ದು, ಗಂಡ ಬರ್ತಾನೆ, ಈಗ ಅಕ್ಕಿ ಬೇಳೆ ತರ್ತಾನೆ, ಅನ್ನ ಸಾರ ಬೇಯಿಸೋದ ಅಂಥೇಳಿ ದಾರಿ ಕಾಯ್ತಾ ಕೂತಿದ್ದಳು. ಅವನು ಬರಲಿಲ್ಲ ಆದಮೇಲೆ ಏನೋ ಸ್ವಲ್ಪ ಇದ್ದದ್ದು ಬೇಯಿಸಿ ತಿಂದು ತಾನ ಮಲ್ಕೊಂಡು ಬಾಗಿಲ ಹಾಕಿ ಬಿಟ್ಟಳ್ರಿ. ಆಕೆ ಬಾಗಿಲ ಹಾಕಿ ಮಲ್ಕೊಂಡಳು. ಮಲ್ಕೊಂಡ ನಂತರ ಇವು ಬಂದು ಬಾಗಿಲ ತಟ್ಟಿದ ನಂತರ ಅವಳೇನು ಬಾಗಿಲು ತೆಗಿಲಿಲ್ಲ. ಆದಮೇಲೆ ಇವನು ಏನು ವಾದ ವಿವಾದಕ್ಕೆ ಇಳಿಲಿಲ್ಲ, ಅಲ್ಲೇ ಹೊರಗಡೆ ಕಟ್ಟಿ ಮೇಲೆ ಮಲ್ಕೊಂಡ. ಅಲ್ಲೇ ಅವನಿಗೆ ಸರ್ಪದಂಶ ಆಗಿ ಮರಣಕ್ಕೆ ಪ್ರಾಪ್ತ ಆದ. ಈಗ ಯೋಚನೆ ಮಾಡ್ರಿ, ಆ ಒಂದು ವ್ರತಕ್ಕೆ ಸಂಬಂಧಿಸಿದ ಹಾಗೆ ಇಡೀ ದಿವಸ ಅವನ ಅಂತರಂಗದೊಳಗೆ ಶ್ರದ್ಧೆಯ ಭಾವ ಇರ್ತದೆ. ಹೌದು ಅಥವಾ ಇಲ್ರಿ? ಗುರುಗಳನ್ನು ಶಪಿಸಲಿಲ್ಲ ಅವ. ಏನು ನಾನು ಇಂಥ ವ್ರತ ತಗೊಂಡನು ಅದೇ ಮೀನು ಬರ್ತಾ ಇದೆ, ಇಲ್ಲವೇ ಇಲ್ಲ. ನೋಡ್ರಿ, ಧರ್ಮ ಏನಿದೆ ಅದು ವಿಚಾರ ಅರ್ಥಾತ್ ಜ್ಞಾನದರ್ಶನದಿಂದ ಆರಂಭ ಆಗ್ತಿದೆ. ಜ್ಞಾನದರ್ಶನದ ಪೂರ್ಣ ಪ್ರಕಟತೆಯ ಜೊತೆಗೆ ಧರ್ಮದ ಪೂರ್ಣತೆ ಆಗ್ತಿದೆ. ನಾವು ಆ ಜ್ಞಾನದರ್ಶನವನ್ನು ಒಂದನ್ನು ಬಿಟ್ಟ ಬೇರೆ ಏನೇನೋ ಕಾರ್ಯಗಳನ್ನು ಮಾಡಿ ನಾವು ಸುಖಿ ಆಗಲಿಕ್ಕೆ, ಧರ್ಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಜೀವ ಅವೇನು ಮೀನುಗಾರಿದ್ದ ಇಡೀ ದಿವಸ ಅವು ಯಾವ ವಿಚಾರದೊಳಗಿದ್ದ ತಾವೀಗ ನಿಷ್ಕರ್ಷ ತೆಗೆಯೋದಿದ್ದೀರಿ. ಯಾವ ವಿಚಾರದೊಳಗಿದ್ದ? ಆ ವ್ರತಕ್ಕೆ ಬದ್ಧ ಇದ್ದು, ಆ ಮುನಿಗಳ ಸ್ವರೂಪಕ್ಕೆ ಅವು ಮೋಹಿತ ಆಗಿದ್ದು. ಏನಾಗಿದ್ದಿರಬಹುದು? ನಾವು ಕಲ್ಪನಾ ಮಾಡ್ಕೊಳ್ಳೋದು, ನಮ್ಮ ವಿಚಾರ ಶಕ್ತಿಯಿಂದ ನಾವು ವಿಚಾರ ಮಾಡೋದು. ಅವನ ಕಲ್ಯಾಣ ಹಾಗಾಯಿತು. ಸರ್ಪದಂಶ ಆದ ನಂತರ ಅವ ಮರಣ ಹೊಂದಿ ಸ್ವರ್ಗದೊಳಗೆ ದೇವ. ಇಡೀ ಜೀವನದುದ್ದಕ್ಕೂ ಮೀನುಗಳನ್ನು ಸಾಯಿಸಿದ್ದ. ನೀರಿನಿಂದ ಎತ್ತಿ ತೆಗೆದು ಏನು ಮಾಡಿದ್ದರೆ. ಮತ್ತು ಸ್ವರ್ಗಕ್ಕೆ ಹೋಗುವಂಥ ಪುಣ್ಯ ಯಾವಾಗ ಮಾಡಿದವ? ಸ್ವರ್ಗಕ್ಕೆ ಹೋಗುವ ಸಲುವಾಗಿ ಎಷ್ಟು ಪುಣ್ಯ ಮಾಡಬೇಕಾಗ್ತಿದೆ. ಅರೆ ಮಾತು ಹೀಗಿದೆ ರೀ, 2 ಗಳಿಗೆ ತೀವ್ರ ಪಾಪ ಮಾಡಿದ ಅಂತಂದ್ರೆ ಜೀವ 33 ಸಾಗರೋಪಮ ಆಯುಷ್ಯ ಇರುವಂಥ 7ನೇ ನರಕಕ್ಕೆ ಹೋಗ್ತಾನೆ. 2 ಗಳಿಗೆ ಶುಭ ಪರಿಣಾಮ ಮಾಡಿದ ಅಂತಂದ್ರೆ 31 ಸಾಗರೋಪಮ ಆಯು ಇರುವಂಥ 9ನೇ ಗ್ರೈವೇಯಕಕ್ಕೆ ಹೋಗ್ತಾನೆ. 2 ಗಳಿಗೆ ಶುಭದಿಂದ ರಹಿತ ಜ್ಞಾನದರ್ಶನ ರೂಪ ಆಗಿ ಉಳಿದ ಅಂತಂದ್ರೆ ಅರ್ಹಂತ ಆಗ್ತಾನ್ರಿ. ಏನು ಮಾಡೋದಿದೆ ಹೇಳ್ರಿ? ಯಾಕೆ ಇಷ್ಟೊಂದು ಕಷ್ಟಪಡೋದು ನಡೆದದ್ದಿದೆ? ನಮ್ದು ಧರ್ಮದ ಹೆಸರಿನ ಮೇಲೆ ಯಾಕೆ ಕಷ್ಟಪಡ್ತಾ ಇದ್ದೇವೆ? ಯಾಕೆ ಪರಾವಲಂಬನೆ ಮಾಡ್ತಾ ಇದ್ದೇವೆ? ಓದು ವೇಳೆದೊಳಗ, ಕೇಳು ವೇಳೆದೊಳಗ, ಏನಾದರೂ ಪಾಠ ಅನ್ನೋ ವೇಳೆದೊಳಗ, ಮಂತ್ರ ಜಪ ಮಾಡೋ ವೇಳೆದೊಳಗ, ಅರ್ಹಂತರ ಗುಣಸ್ತವನ ಮಾಡೋ ವೇಳೆದೊಳಗ, ಸಿದ್ಧರ ಸ್ತುತಿ ಮಾಡೋ ವೇಳೆದೊಳಗ ನಮ್ಮ ಅಂತರಂಗದಲ್ಲಿ ಜ್ಞಾನದರ್ಶನ ಸಹಜ ಪರಿಣಮನ ಯಾಕೆ ಉಳಿಯುವುದಿಲ್ಲ? ಜ್ಞಾನದರ್ಶನದ ಸಹಜ ಪರಿಣಮನ ಏನಿದೆ ಅದುವೇ ಪಂಚಪರಮೇಷ್ಠಿ ಸ್ತುತಿ ಇದೆ, ಅದೇ ಸಿದ್ಧ ಭಕ್ತಿ ಇದೆ, ಅದೇ
ಶಾಸ್ತ್ರ ಶ್ರವಣ ಇದೆ, ಅದುವೇ ಶಾಸ್ತ್ರದ ವಾಚನ ಇದೆ ರೀ, ಅದುವೇ ಮಂತ್ರದ ಪಠನ ಇದೆ ರೀ, ಬೇರೆ ಏನಿಲ್ಲ. ಅರ್ಥಾತ್ ಇನ್ನೂ ಸ್ವಲ್ಪ ಸುಲಭ ಮಾಡಿ ಹೇಳಿದ್ರೆ, ಜ್ಞಾನದರ್ಶನ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಜೀವದ್ರವ್ಯದ ಪರಿಣಮನ, ದ್ರವ್ಯ ನಿರಂತರ ಪರಿಣಮನ ಮಾಡ್ತಿದೆ, ತನ್ನ ಸ್ವಭಾವವನ್ನು ಬಿಟ್ಟು ಬೇರೆ ರೂಪದಿಂದ ಪರಿಣಮನ ಮಾಡ್ತಿದೆ ಅನ್ನೋದ. ಬೆಳಗ್ಗೆ ಹೇಳಿದ್ದಿತ್ತು, ಸಮಯ ಸಾರದ ಮಾಧ್ಯಮದಿಂದ ಹೇಳಿದ್ದಿತ್ತು, ಏನ ಜ್ಞಾನ ದರ್ಶನದ ಪರಿಣಮನ. ಅರೆ ಅಖಂಡ ಚೈತನ್ಯ ಸ್ವಭಾವಿಯಾದಂಥ ಆತ್ಮ ಚೈತನ್ಯ ಸಾಮರ್ಥ್ಯದಿಂದ ಪ್ರಗಟ ಇರ್ತಾನೆ. ಚೈತನ್ಯ ಸಾಮರ್ಥ್ಯದ ಅವನಲ್ಲಿ ಪ್ರತಿ ಸಮಯಕ್ಕೆ ಉದಿಶಿ ಬರ್ತಿದೆ. ಇನ್ನೊಂದ ಅನಾದಿ ಸಂಸ್ಕಾರದ ಕಾರಣದಿಂದ ಮಲಿನ ಭಾವ, ಅಶುದ್ಧ ಭಾವ ಉದಿಶಿ ಬರ್ತಿದೆ. ಅದು ಬೇರೆ ಇದೆ, ಇದು ಬೇರೆ ಇದೆ. ಆದರೆ ಈ ಜ್ಞಾನ ದರ್ಶನ, ಅರೆ ಅಶುದ್ಧ ಭಾವೇನು ಬಂದ ಜ್ಞಾನ ದರ್ಶನದೊಳಗೆ ಒಂದಾಗುವುದಿಲ್ಲ. ಅಶುದ್ಧ ಭಾವ ಜ್ಞಾನ ದರ್ಶನದೊಳಗೆ ಬಂದು ಬೆರೆಯುವುದಿಲ್ಲ. ಆದರೆ ಜ್ಞಾನ ದರ್ಶನ ಚೈತನ್ಯ ಸಾಮರ್ಥ್ಯವೇ ಹೋಗಿ ಆ ಅಶುದ್ಧ ಭಾವದ ಜೊತೆಗೆ ಬೆರೆತುಕೊಳ್ಳುತ್ತಿದೆ. ಅದರಿಂದ ಅದಕ್ಕೆ ಆಕುಲತೆಯ ಅನುಭವ, ದುಃಖದ ಅನುಭವ ಆ ಜ್ಞಾನ ದರ್ಶನಕ್ಕೆ ಆಡ್ತಿದೆ. ಹಾಗಾದರೆ ಈಗ ಇಲ್ಲಿ ಓದೋದಂತಂದ್ರೆ ಜಿನವಾಣಿಯ ಪಠನ ಶ್ರವಣ ಎರಡೂ ಕಾರ್ಯದೊಳಗೆ ಏನಿದೆ? ಜ್ಞಾನದರ್ಶನ ಅರ್ಥಾತ್ ಚೈತನ್ಯ ರೂಪದಿಂದ ನಿರಂತರ ಪರಿಣಮಿಸ್ತಾ ಇರುವಂಥ ಜೀವದ್ರವ್ಯ ಅನ್ಯ ಯಾವ ಪದಾರ್ಥದ ಕಡೆಗೆ ಆಕರ್ಷಿತ ಆಗದೇ ಇರೋದು, ಅನ್ಯ ಯಾವ ಪದಾರ್ಥದ ಕುರಿತು ಮೋಹಿತ ಆಗದೇ ಇರೋದು, ಅನ್ಯ ಯಾವ ಪದಾರ್ಥದ ಕುರಿತು ಆಸಕ್ತಿ, ಇಷ್ಟ ಅನಿಷ್ಟದ ಕಲ್ಪನೆ ಮಾಡದೇ ಇರೋದು, ಅನ್ಯ ಯಾವುದೇ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ರಾಗದ್ವೇಷ ಆಗದೇ ಇರೋದು, ಇಷ್ಟೇ ಧರ್ಮ ಇದೆ ರೀ. ಹಾಗಾದ್ರೆ ಜಿನವಾಣಿಯ ಶ್ರವಣ ಅಥವಾ ಪಠನದ ಸಮಯದೊಳಗ, ಪಂಚಪ್ರಭುಗಳ ಸ್ತುತಿ ಮಾಡುವ ಸಮಯದೊಳಗ, ಅಷ್ಟವಿಧದ ಅರ್ಚನೆ ಮಾಡುವ ಸಮಯದೊಳಗ ಏನು ಮಾಡೋದಿದೆ ಅಥವಾ ಏನು ಆಗಬೇಕಾಗಿದೆ? ಜ್ಞಾನ ದರ್ಶನದೊಳಗ ಆ ಅರ್ಹಂತ ಪ್ರಭುವಿನ ಗುಣಗಳನ್ನು ಹಾಡ್ತಾ ಇರುವೆಳೆದೊಳಗ ಮತ್ತೆ ಯಾವುದೂ ಅದರಲ್ಲೇ ಬಾರದೇ ಇರು. ಅರ್ಹಂತ ಪ್ರಭುವಿನ ಗುಣ ಹೇಗದವು? ವೀತರಾಗ ರೂಪ ಇದ್ದಾವೆ, ಸರ್ವಜ್ಞ ರೂಪ ಇದ್ದಾವೆ. ಹೌದು ಅಥವಾ ಇಲ್ರಿ? ಅರ್ಹಂತರ ಗುಣಸ್ತುತಿ ಮಾಡೋದಂತಂದ್ರೆ ಏನು ಮಾಡೋದು? 46 ದೋಷದಿಂದ ರಹಿತ. ಯಾವುದ? ಜ್ಞಾನ ದರ್ಶನ. ವೀತರಾಗತೆ 18 ದೋಷದಿಂದ ರಹಿತ. ಯಾವುದ? ರಾಗ, ದ್ವೇಷ, ಕ್ಷುಧೆ, ತೃಷೆ ಮೊದಲಾದ 18 ಪ್ರಕಾರದ ದೋಷದಿಂದ ರಹಿತ. ಯಾವುದ? ಜ್ಞಾನ ದರ್ಶನ. ಹಾಗಾದ್ರೆ ನಮ್ಮ ಜ್ಞಾನ ದರ್ಶನದ ಪರ್ಯಾಯದೊಳಗ, ಜ್ಞಾನ ದರ್ಶನದ ಮಹಿಮೆ ಮಾಡಿರುವಂಥವ್ರ ಹಾಡು ವೇಳೆದೊಳಗೆ, ಕಥೆ ಕೇಳುವ ವೇಳೆದೊಳಗೆ, ಅವರು ಹೇಳಿರುವಂಥ ಉಪದೇಶ ಕೇಳುವ ವೇಳೆದೊಳಗೆ ಜ್ಞಾನ ದರ್ಶನದ ಪರಿಣಾಮವನ್ನು ಹೊರತುಪಡಿಸಿ ಅನ್ಯ ಯಾವುದೂ ಬರುವುದಿಲ್ಲ. ಹಾಗಾದ್ರೆ ಅಲ್ಲಿ ಧರ್ಮ ಆಗ್ತಿದೇನಿಲ್ಲ, ಅಲ್ಲಿ ಮೋಕ್ಷ ಮಾರ್ಗ ಆಗ್ತಿದೇನಿಲ್ಲ. ದೇವಶಾಸ್ತ್ರ ಗುರುವಿನ ಅವಲಂಬನೆಯಿಂದ ಎಷ್ಟು ಸುಲಭವಾಗಿ ಧರ್ಮ ಆಗ್ತಿದ್ದೀರಿ ಅಂಥೇಳಿದ ಯಥಾರ್ಥ ದೇವಶಾಸ್ತ್ರ ಗುರುವಿನ ಶ್ರದ್ಧೆಯ ಹೆಸರ ವ್ಯವಹಾರ ಸಮ್ಯಕ್ ದರ್ಶನ ಇದೆ. ವ್ಯವಹಾರ ಯಾಕ? ದೇವಶಾಸ್ತ್ರ ಗುರುವಿನ ಶ್ರದ್ಧೆ ಮಾಡುವುದು, ಅರ್ಥಾತ್ ದೇವಶಾಸ್ತ್ರ ಗುರುಗಳು ಹೇಳಿರುವಂಥ ಶುದ್ಧಾತ್ಮನ ಚೈತನ್ಯ ಸ್ವಭಾವದ ಶ್ರದ್ಧೆ ಮಾಡುತ್ತಿದ್ದೀರಿ. ಹಾಗಾದ್ರೆ ಅಲ್ಲಿ ನಿಶ್ಚಯ ಸಮ್ಯಕ್ ದರ್ಶನ ಆಯಿತು, ಅವರ ಶ್ರದ್ಧೆ. ವ್ಯವಹಾರ ಸಮ್ಯಕ್ ದರ್ಶನ ಆಯಿತು. ಏನೂ ಕಷ್ಟ ಇಲ್ಲ, ಆದರೆ ನಾವು ಬೆಟ್ಟದಷ್ಟು ಬೇಡಿಕೆಯನ್ನು ಇಟ್ಕೊಂಡು ಅವೆಲ್ಲ ಮಾಡ್ತೇವೆ. ಶಾಸ್ತ್ರ ಸ್ವಾಧ್ಯಾಯ ಯಾವುದರ ಸಲುವಾಗಿ ಮಾಡ್ತೇವೆ ಹೇಳ್ರಿ ನೋಡೋಣ. ನಿನ್ನೆ ಈ ವೇಳೆದೊಳಗ ಇದೇ ಭಾವದೀಪಿಕೆಯ ಪ್ರವಚನ ಅರ್ಥಾತ್ ವ್ಯಾಖ್ಯಾನದ ಸಮಯಕ್ಕೆ ವಿಷಯ ಬಂದದ್ದಿತ್ತು. ಏನು ಬಂದದ್ದಿತ್ತು? ಬೇಡಿಕೆ. ಅರೆ ಏನೂ ಇಲ್ಲ, ಶಾಸ್ತ್ರ ಸ್ವಾಧ್ಯಾಯ ಮಾಡಿದಂಥವರು ನಾವಿದ್ದೇವೆ, ಬೋಧಿ ಲಾಭಂ ಸಮಾಧಿ ಮರಣಂ ಜಿನಗುಣ ಸಂಪತ್ತಿ ಪ್ರಾಪ್ತ ಆಗಲಿ ಅಂತ ಹೇಳಿ ಅಂತೇವೆ. ಅರೆ ಭಾವನಾ ಇರೋದು ವ್ಯವಹಾರದಿಂದ ಅಂಥದ್ದನ್ನು ತಿಳಿಸಿಕೊಡುವಂಥ ಪದ್ಧತಿ ಇರೋದು. ಆದರೆ ನನಗೆ ಬೋಧಿ ಲಾಭ ಮಾಡಿಸು ಅನ್ನೋದಿರುವುದಿಲ್ಲ. ಆಗಲಿ ಅಂದರೆ ಏನು? ನಾನು ಪ್ರಾಪ್ತ ಮಾಡಿಕೊಳ್ಳುವಂತಾಗಲಿ ಪ್ರಭು,
ನಾನು ಮರಣದ ಸಮಯದೊಳಗ ಸಮಾಧಿ ರೂಪದಿಂದ, ಅರ್ಥಾತ್ ಜೀವನ ಮರಣಕ್ಕೆ ಸಂಬಂಧಿಸಿದ ಹಾಗೆ ಯಾವ ನ್ಯೂನ ಅಧಿಕತೆ ನನ್ನ ಜ್ಞಾನದೊಳಗೆ ಬರಬಾರ್ದು. ಈ ರೀತಿ ಮರಣದ ಸಮಯದೊಳಗ ನನ್ನ ಬುದ್ಧಿ, ನನ್ನ ಜ್ಞಾನ ಸಮಭಾವ ರೂಪದಿಂದ ನಾನು ಕಾಯ್ದುಕೊಳ್ಳುವ ಹಾಗೆ ಆಗಲಿ ನಿನ್ನ ಸಾನ್ನಿಧ್ಯದಿಂದ. ಅದೇ ಒಂದು ಉದ್ದೇಶದಿಂದ ನಿನ್ನ ಸಾನ್ನಿಧ್ಯಕ್ಕೆ ಬಂದಿದೆ. ನೀನು ಕೊಡು ಅನ್ನುವ ಮಾತಿಲ್ರಿ. ನೀನು ನನಗೆ ಸಮ್ಯಕ್ ದರ್ಶನ ಕೊಡು, ನೀನು ನನಗೆ ರತ್ನತ್ರಯವನ್ನು ಪ್ರದಾನ ಮಾಡು ಅನ್ನುವ ಮಾತು ಇಲ್ಲ. ಯಾಕೆ ಅಂತಂದ್ರೆ ನಮಗೆ ರತ್ನತ್ರಯವನ್ನು ಪ್ರದಾನ ಮಾಡುವಂಥ ಸಾಮರ್ಥ್ಯ ಅವರಲ್ಲಿ ಇಲ್ಲ. ಅವರ ರತ್ನತ್ರಯ ಏನಿದೆ ಅದು ನಮಗೆ ಬರುವ ಹಾಗೆ ಇಲ್ಲ, ಅದರಿಂದ ನಮಗೆ ಲಾಭ ಆಗುವ ಹಾಗೆ ಇಲ್ಲ. ಹೀಗಾಗಿ ವಸ್ತುವಿನ ಯಾವ ಸ್ವತಂತ್ರ 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 ಸತ್ತಾ ಮತ್ತು ಪರಮ ಸ್ವತಂತ್ರವಾದಂಥ ಸ್ವರೂಪ ಸೀಮೆಯ ಉಲ್ಲಂಘನೆ ಮಾಡದೇ ಇರುವಂಥ ಪರಿಣಾಮನ ಇದು ಒಂದು ವೇಳೆ ಈ ಜೀವಕ್ಕೆ ತನ್ನ ಸಲುವಾಗಿ ನಿರ್ಣಯ ಮತ್ತು ಸ್ವೀಕಾರ ಆಯಿತು ಅಂತಂದ್ರೆ ಅದರ ಧರ್ಮವೇ ಇದೆ ರೀ. ಏನಿದೆ? ಸ್ವತಂತ್ರ ಸತ್ತಾ ಮತ್ತು ಪರಮ ಸ್ವತಂತ್ರ ತನ್ನ ಸ್ವರೂಪದ ಸೀಮೆಯ ಉಲ್ಲಂಘನೆ ಮಾಡದೆ ಪರಿಣಮನ ಆಗ್ತಿದೆ. ಆ ಪರಿಣಮನದ ಪರಮ ಸ್ವತಂತ್ರತೆಯನ್ನು ಒಂದು ವೇಳೆ ಈ ಜೀವ ಲಕ್ಷ್ಯದೊಳಗೆ ತಗೊಂಡ ಅಂತಂದ್ರೆ ಇವನ ಕಾರ್ಯ ಏನು ಉಳಿತಿದೆ ರೀ? ಬಸ್ ಜ್ಞಾತಾದೃಷ್ಟ ಅಷ್ಟೇ ಇದೆಲ್ಲ. ಜ್ಞಾತಾದೃಷ್ಟಾರಹಜಾಂ ಮದಮತ್ಸರ ಮೋಹ ವಿನಶ ಜಾವೆ ಚಿರರಕ್ಷಕ ಧರ್ಮ ಹಮಾರಾ ಹೋ ಧರ್ಮ ಹಮಾರಾ ಚಿರಸಾಥಿ. ಏನಿದೆ? ಏನಿದೆ? ಏನೂ ಇಲ್ಲ. ಬಸ್ ಜ್ಞಾತ ದೃಷ್ಟ ರಹಜಾಂ ಮದಮತ್ಸರ ಮೋಹ ವಿನಶ ಜಾವೆ. ರಹಜಾಮು ತಾನು ಉಳಿಯುವುದಿದೆ, ತಾನು ಪ್ರಯತ್ನ ಮಾಡುವುದಿದೆ. ನನ್ನ ರಾಗದ್ವೇಷಗಳನ್ನು ಪ್ರಭು ನಾಶ ಮಾಡುವ ಅನ್ನುವ ಮಾತು ಇಲ್ಲ. ನಾಶಂತೂ ಯಾವುದರದ್ದು ಯಾರೂ ಯಾವ ಕಾಲದೊಳಗನೂ ಮಾಡೋದು ಸಾಧ್ಯ ಇಲ್ಲ. ಯಾವುದರದ್ದು ಯಾರೂ ಯಾವ ಕಾಲದೊಳಗನೂ ನಾಶ ಮಾಡೋದು ಸಾಧ್ಯ ಇಲ್ಲ. ಈಗ ಆ ಸಮಯಸಾರ ಸಂಪದದೊಳಗೆ ಬೆಳಿಗ್ಗೆ ಬಂದು ಹೋಯಿತು. ತನ್ನ ಜ್ಞಾನದರ್ಶನ ರೂಪದ ಸ್ವಭಾವದೊಳಗೆ ತಾನು ಉಳಿದ ನಂತರ ರಾಗ ಉತ್ಪನ್ನ ಆಗದೇ ಇರುವುದರ ಹೆಸರೇ ರಾಗದ ನಾಶವಿದೆ. ರಾಗದ ನಾಶ ಯಾರು ಮಾಡವ್ರ? ನನ್ನ ರಾಗವನ್ನ ಅರಹಂತರ ನಾಶ ಮಾಡೋದು ಸಾಧ್ಯ ಇಲ್ಲ. ಅರೇ ನನ್ನ ರಾಗವನ್ನ ನಾನೇ ನಾಶ ಮಾಡೋದು ಸಾಧ್ಯ ಇಲ್ಲ. ನನ್ನ ಜ್ಞಾನ ಸ್ವಭಾವವನ್ನು ನಾನು ತಿಳಿದುಕೊಂಡು ರಾಗವನ್ನು ತಿಳಿಯುವಂಥವ ಆದೆವು ಅಂತಂದ್ರೆ ರಾಗ ಈ ಸಮಯದಲ್ಲಿ ಇದೆ, ಮುಂದಿನ ಸಮಯದಲ್ಲಿ ಹೊರಟು ಹೋಗ್ತಿದೆ, ಅದರ ಮುಂದಿನ ಸಮಯದೊಳಗೆ ಉತ್ಪನ್ನವೇ ಆಗೋದಿಲ್ಲರಿ. ಇಷ್ಟು ಸುಲಭ ಇದೆ ಧರ್ಮ. ಆದರೆ ನಾವು ಅದನ್ನು ನಮ್ಮ ಅಜ್ಞಾನದಿಂದ ಕಠಿಣ ಮಾಡಿಕೊಂಡಿದ್ದೀವಿ. ಏನು ತಿಳಿಯುವ ನೋಡುವ ಸ್ವಭಾವಂತೂ ನಂದಿದೆ. ನನಗೆ ಸುಖವನ್ನು ಹೊರತುಪಡಿಸಿ ಬೇರೆ ಯಾವುದರದ್ದು ಅಭಿಲಾಷೆ ಇಲ್ಲ. ಹಾಗಾದರೆ ಆ ಸ್ವಭಾವದ ಅನುರೂಪವಾಗಿ ನಾನು ಸುಖ ಎಲ್ಲಿದೆ ಅಂಥೇಳಿ ನೋಡಿದ ನಂತರ ಇಲ್ಲಿ ಸುಖ ಇಲ್ಲ, ಇಲ್ಲಿ ಸುಖ ಇಲ್ಲ, ಈ ಶುಭಭಾವದೊಳಗೆ ಸುಖ ಇಲ್ಲ, ಆ ಬೆಟ್ಟ ಹತ್ತೋದ್ರೊಳಗೆ ಸುಖ ಇಲ್ಲ, ಈ ಅರ್ಚನೆಯೊಳಗೆ ಸುಖ ಇಲ್ಲ, ಈ ಶ್ರವಣದೊಳಗೆ ಪಠನದೊಳಗೆ ಸುಖ ಇಲ್ಲ. ಯಾಕೆ ಅಂತಂದ್ರೆ ನಿರಂತರ ಪರಾವಲಂಬನೆಯೊಳಗ ಆಕುಲತೆ ಇದೆ ರೀ. ಇದನ್ನು ನಾವು ನೋಡಬಹುದಲ್ಲ. ನನಗೆ ನನ್ನಲ್ಲೇ ಆಗ್ತಾ ಇರುವಂಥ ಆಕುಲತೆ ಅಥವಾ ನನ್ನಲ್ಲೇ ಆಗ್ತಾ ಇರುವಂಥ ನಿರಾಕುಲತೆ ನನಗೆ ಕಂಡು ಬರ್ತಿದೆಯೋ ಅಥವಾ ಇಲ್ಲರಿ? ಜಗತ್ತನ್ನು ಒಪ್ಪಿಸುವ ಮಾತಿಲ್ಲ, ಜಗತ್ತಿಗೆ ಕಂಡು ಬರುವ ಅವಶ್ಯಕತೆ ಇಲ್ಲ. ನನಗೆ ನನ್ನಲ್ಲೇ ಯಾವ ಕಾರ್ಯ ಮಾಡುವುದರಿಂದ ಎಷ್ಟು ಆಕುಲತೆ ಆಗ್ತಾ ಇದೆ ಅನ್ನೋದನ್ನು ನಾನು ಗಮನಿಸಲಿಕ್ಕೆ ಬರ್ತಿದೆಯೋ ಅಥವಾ ಇಲ್ಲ? ಹಾಗಾದರೆ ನಾನು ಗಮನಿಸ್ತಾ ಇದ್ದೇನೋ ಅಥವಾ ಅಂಧಶ್ರದ್ಧೆಯಿಂದ ಮಾಡೋದಂಥೇಳಿ ಮಾಡ್ತಾ ಇದ್ದೇನ್ರಿ? ಏನು ಆದದ್ದು ಇದೆ, ಏನು ಆಗ್ತಾ ಇದೆ? ಅರೇ ಇಲ್ಲಿ ಹೇಳಿದರೆ ಅರಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧು ಇವರು ಗುರು ಅದರ. ಅವರು ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿದ ನಂತರ ಅವರು ಹೇಳಿದರು, ನೀನು ಜ್ಞಾನದರ್ಶನ ಸ್ವಭಾವಿ ಇದ್ದಿ, ನಿನ್ನ ಸುಖ ಎಲ್ಲಿದೆ ಅನ್ನೋದು ನೀನು ನೋಡು.
ಇಷ್ಟು ನಮಗೆ ಸಹಾಯ ಮಾಡುವುದೆಲ್ಲ ಇದು ಪರಮ ಸಹಾಯ ಇದೆ ರೀ. ನಿನ್ನಲ್ಲೇನ ಸುಖ ಇದೆ ಅಂತಂದ್ರೆ ಹಾಗಾದ್ರೆ ನನಗೆ ಯಾಕೆ ಅನುಭವದಲ್ಲಿ ಬರ್ತಾ ಇಲ್ಲ ಅಂಥೇಳಿ ನಾವು ತರ್ಕ ಮಾಡ್ತೇವೆ. ನಿನ್ನಲ್ಲೇನ ಸುಖ ಇದೆ ಅಂಥೇಳಿ ಅವ್ರು ಹೇಳಲಿಲ್ಲ. ಅವರೇನಂದ್ರು, ನೀನು ಜ್ಞಾನ ಸ್ವಯಂ ಜ್ಞಾನ ದರ್ಶನ ಸ್ವಭಾವಿ ಇದ್ದೇನ, ನೀನು ನೋಡು ಎಲ್ಲಿ ನಿನಗೆ ಬೇಕಾದಂಥ ವಸ್ತು ಎಲ್ಲಿದೆ ಅನ್ನೋದನ್ನು ನೀನು ನೋಡು. ಹಾಗೆ ಯಾವಾಗ ನಾವು ನಮ್ಮ ಜ್ಞಾನದಿಂದ ನಿರ್ಣಯ ಮಾಡ್ತೇವೆ ಅಥವಾ ಪರೀಕ್ಷೆ ಮಾಡ್ತೇವೆ ಅಥವಾ ನೋಡ್ತೇವಲ್ಲ, ಆವಾಗ ಉತ್ಪನ್ನವಾಗುವುದು ಯಾವುದಿದೆಯೋ ಅದರ ಹೆಸರು ಧರ್ಮ ಇದೆ, ಅದರ ಹೆಸರು ಸುಖ ಇದೆ ರೀ. ಇನ್ನೊಬ್ಬರು ಹೇಳ್ತಾರೆ ಅದರ ಶ್ರದ್ಧೆ ಮಾಡಿ ನಾವು ಕೂತೇವು ಅಂತಂದ್ರೆ ನಮಗೆ ಧರ್ಮ ಅಥವಾ ಸುಖದ ಪ್ರಾಪ್ತಿ ಆಗುವುದಿಲ್ಲ. ಇದು ಪರೀಕ್ಷಾ ಪ್ರಧಾನಿ ಇದೆ ರೀ. ಅದಕ್ಕೆ ತನ್ನಲ್ಲೇ ತಾನು ನೋಡುವುದಿದೆ. ಅನ್ಯದಲ್ಲಿ ಎಲ್ಲೆಲ್ಲಿ ಉದ್ಯಮ ಮಾಡ್ತಾ ಇದ್ದೇನೋ ಅಲ್ಲಿ ಸುಖ ಇದೆಯನ ಇದನ್ನು ತಾನು ಪರೀಕ್ಷೆ ಮಾಡುವುದಿದೆ. ಧರ್ಮ ಇದ ಸ್ವಂತದ್ದು ಬೇಕ್ರಿ. ಅದಕ್ಕೆ ಅಪ್ಪಾಜಿ ಹೇಳ್ತಿದ್ರು, ಬಾಪ್ ಕಮಾಯಿ ಏನಿದೆ ಅದಕ್ಕೆ ಸುಖದಾಯಕ ಇಲ್ಲ, ಆಪ್ ಕಮಾಯಿ ಏನಿದೆ ಅದು ಸುಖದಾಯಕ ಇದೆ. ತಾನು ಗಳಿಸಿದ್ದೇ ಇರಬೇಕಾದ ಯಾವುದ ಧರ್ಮ ಸುಖ. ಕಮಾಯಿ ಅರ್ಥಾತ್ ಗಳಿಕೆ. ಏನು ಗಳಿಸೋದ? ಧರ್ಮ ಗಳಿಸೋದು. ನೋಡ್ರಿ, ಧನ ಯಾವುದರ ಸಲುವಾಗಿ ಗಳಿಸ್ತಾನೋ ಮನುಷ್ಯ? ಧನ ಯಾವುದರ ಸಲುವಾಗಿ ಗಳಿಸ್ತಾನೆ? ಧನದ ಗಳಿಕೆ ಯಾವುದರ ಸಲುವಾಗಿ? ಸುಖದ ಸಲುವಾಗಿ. ವಿದ್ಯೆಯ ಅರ್ಜನೆ ಯಾವುದರ ಸಲುವಾಗಿ? ಸುಖದ ಸಲುವಾಗಿ. ಹೌದು ಅಥವಾ ಇಲ್ರಿ? ಹಾಗಾದರೆ ತಾನು ಗಳಿಸಿದ್ದ ಯಾವುದಿದೆಯೋ ಅದರ ಹೆಸರು ಧರ್ಮ ಇದೆ. ಮತ್ತು ಇಂದ್ರಿಯದ ಮೂಲಕ, ಧನದ ಮೂಲಕ, ಪುಸ್ತಕದ ಮೂಲಕ ಹೋಗಲಿ, ಕೊನೆಗೆ ಗ್ರಂಥದ ಮೂಲಕ ಕೂಡ ಯಾವುದು ನಮಗೆ ತಿಳಿದು ಬರ್ತಿದೆಯೋ ಅದು ನಿಜವಾಗಿ ಧರ್ಮ ಅಲ್ಲ. ಎಷ್ಟೋ ಬಾರಿ ಈಗ ಯಾವುದಾದ್ರು ಮೋಕ್ಷ ಅಧಿಕಾರ ನಡೆದಿದೆಯಲ್ಲ, ಎಷ್ಟು ಸ್ವರೂಪದ ಅನುಭೂತಿ ಇದೆ ಅಷ್ಟೇ ಆತ್ಮ ಇದ್ದಾನೆ ಅಂದ ಮೇಲೆ ಮುಗಿದು ಹೋಯ್ತೇನಿಲ್ರಿ. ಎಷ್ಟು ಸ್ವರೂಪದ ಅನುಭೂತಿ ಇದೆ, ಅನುಭವ ಮಾತ್ರ ಏನಿದೆ ಅದಷ್ಟೇ ಧರ್ಮ ಇದೆ, ಅದಷ್ಟೇ ಆತ್ಮ ಇದ್ದಾನೆ. ನಮಗೆ ಆ ಅನುಭೂತಿಯಂತೂ ಅಖಂಡ ಇದೆ ರೀ, ಅಖಂಡ ಇದೆ, ಅಖಂಡ ಇದೆ. ಅದರ ಮಿಶ್ರಣದ್ದು ಇದೆ ರೀ. ಅರೇ ಸಮಯ ಸಾರದೊಳಗೆ ಪ್ರಾರಂಭದಲ್ಲಿ 14-15ನೇ ಗಾಥೆಯೊಳಗೆ ಹೇಳಿದರು. ಏನು ಹೇಳಿದರು? ಅಬದ್ಧ ಸ್ಪೃಷ್ಟ ಅನನ್ಯನಿಯತ ವಿಶೇಷ ಅಂಥೇಳಿ ಏನು ಗಾಥೆ ಬಂತು, ಅದರ ಮೇಲೆ ಟೀಕೆ ಬರೆಯುವಂಥ ಅಮೃತ ಚಂದ್ರಾಚಾರ್ಯ ದೇವ ಹೇಳಿದರು. ಏನು? ದ್ರವ್ಯದ ಸನಿಹಕ್ಕೆ ಹೋಗಿ ನೋಡಿದ ನಂತರ ಅಲ್ಲಿ ದೃಷ್ಟಾಂತ ಕೊಟ್ಟರು. ತರಕಾರಿ ಮತ್ತು ಲವಣ, ತರಕಾರಿ ಮತ್ತು ಲವಣದ ದೃಷ್ಟಾಂತ ಕೊಟ್ಟರು. ಅಲ್ಲಿ ಪೂರ ಸ್ಪಷ್ಟೀಕರಣ ಮಾಡಿದ್ದಾರೆ. ಲವಣ ಯಾವ ಒಂದು ಪಾತ್ರೆಯೊಳಗಿದೆ, ಭರಣಿಯೊಳಗಿದೆ, ಆ ಲವಣಕ್ಕೆ ಮತ್ತು ತರಕಾರಿಯ ಜೊತೆಗೆ ಯಾವ ಲವಣ ಬೆರೆತು ಹೋಗಿದೆ ಆ ಲವಣಕ್ಕೆ ಹೋಲಿಸಿ ನೋಡಿದರೆ ಯಾವ ಪ್ರಕಾರದ ಭೇದ ಇಲ್ಲ. ನೀನು ಅಲ್ಲಿ ಹೇಳಿದರು ತರಕಾರಿಯ ಲುಬ್ಧ ಜೀವನಿಗೆ ಲವಣದ ಸ್ವಭಾವ ಅಲ್ಲಿ ಲಕ್ಷ್ಯಗಳಿಗೆ ಬರುವುದಿಲ್ಲ. ಆದರೆ ಆ ಲವಣದ ಸ್ವಭಾವದ ಹತ್ತಿರ ಹೋಗಿ ನೋಡಿದ ನಂತರ ಲವಣ ತರಕಾರಿ ರೂಪ ಆಗಿಲ್ಲ, ತರಕಾರಿಯೊಳಗೆ ಬೆರೆತಿಲ್ಲ, ಲವಣವೇ ಇದೆ. ಅದಕ್ಕೆ ಈ ಸಮಯ ಸಾರ ಎಷ್ಟು ಸುಲಭ ಇದೆ ಅಂತಂದ್ರೆ ಅದರಷ್ಟು ಸುಲಭ ಯಾವುದೂ ಇಲ್ಲ. ಆದರೆ ಅದನ್ನು ಪ್ರತ್ಯಕ್ಷ ತನ್ನದಾಗಿಸಿಕೊಳ್ಳೋದ, ತನ್ನಲ್ಲೇ ಅಳವಡಿಸಿಕೊಳ್ಳೋದ ಇಷ್ಟು ಮಾತ್ರ ಕಥೆ ಇದೆ. ನಾವು ಸಮಯ ಸಾರವನ್ನು ಸಮಯ ಸಾರ ರೂಪದಿಂದ ಓದ್ತೀವಿ. ಸಂಪೂರ್ಣ ಜಿನಾಗಮವೇ ನನ್ನ ಕಥೆಯನ್ನು ಒಳಗೊಂಡದ್ದಿದೆ, ಬೇರೆ ಏನೂ ಇಲ್ಲ ಅದರಲ್ಲಿ. ಬೆಳಗ್ಗೆ ಹೇಳಿದ್ದೆ 4 ಅನುಯೋಗದೊಳಗೆ ಏನಿದೆ? ಜ್ಞಾನ ಮತ್ತು ನ್ಯಾಯಕನ ವರ್ಣನೆ ಇದೆ. ಜ್ಞಾನ ಮತ್ತು ನ್ಯಾಯಕನ ಪರಿಚಯ ಮಾಡಿಸಿಕೊಡಲಾಗಿದೆ. ಜ್ಞಾನ ಮತ್ತು ನ್ಯಾಯಕನ ಸ್ವಭಾವವನ್ನು ವಿಧದಿಂದ ತಿಳಿಸಿಕೊಡಲಾಗಿದೆ. ನಾವು ಆ ನ್ಯಾಯಕನನ್ನು ಅಲಕ್ಷ್ಯ ಮಾಡಿ ಜ್ಞಾನವನ್ನು ಗಮನ ಮಾಡಿ ಆ ಶಾಸ್ತ್ರದ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ. ಅದರಿಂದ ನಮಗೆ ಶಾಸ್ತ್ರದ ತಿಳುವಳಿಕೆಯಿಂದ ಯಾವ ಪ್ರಯೋಜನ ಆಗಬೇಕೋ ಆ ಪ್ರಯೋಜನ ಆಗುವುದಿಲ್ಲ. ನಮ್ಮನ್ನು ನಾವು ಬಿಟ್ಟು ಅದು ಕಥೆ ಬರ್ತಿದೇನಿಲ್ಲ, ಬಾಲಬೋಧಕ್ಕೆ ಸಂಬಂಧಿಸಿದ ಹಾಗೆ ಕಥೆ ಇದೆ. ನದಿ ದಾಟ್ತಾ ಇದ್ರು 10 ಜನ ಮಿತ್ರರ. ಆಮೇಲೆ ನದಿ ಹಳ್ಳ ಅಥವಾ ನದಿ ಏನಿತ್ತು
ದಾಟಿದ ನಂತರ ಅವರಿಷ್ಟು ಮೂರ್ಖರಿದ್ರಲ್ಲ, ಯಾರಾದರೂ ಕಳೆದು ಹೋಗಬಾರ್ದು, ನೋಡೋಣ 10 ಜನ ಅದೇವೇನ ಅಂಥೇಳಿ ಎಣಿಸ್ತಾರೆ. ಒಬ್ಬ ಎಣಿಸ್ತಾ 9 ಆಗ್ತಾರೆ. 1 2 3 4 5 6 7 8 9. ಓಹೋ, ಒಬ್ಬನು ಕಳೆದು ಹೋದ ಅಂತ ಹೇಳ್ತಾನೆ. ನೀನೇನು ಎಣಿಸ್ತಿ? ನಾನು ಎಣಿಸ್ತೇನೆ, ಎಲ್ಲರೂ ಇದೇವಲ್ಲ ಅಂಥೇಳಿ ಅವ ಎಣಿಸ್ತಾನೋ, ಅವು 1 2 3 4 ಆ 9 ಎಣಿಸ್ತಾನೆ. ಹೀಗಾಗಿ ಎಲ್ಲರೂ ಎಣಿಸಿದ್ರೂ ಕೂಡ 10 ಜನ ಮೂರ್ಖರನ್ನ ಇದ್ದಾರಲ್ಲ, ಅವರು 10 ಜನ ಇದ್ದರು. ಹಾಗಾದ್ರೆ ಎಲ್ಲರೂ ಎಣಿಸಿ ನೋಡಿದ ನಂತರ ಒಬ್ಬ ಕಮ್ಮಿನ ಬೆಳ್ಕತ್ತಾರೆ, ಅಲ್ಲಿ ಒಬ್ಬ ಇಲ್ಲನೇ ಇರಲಿ. ಯಾಕಿಲ್ಲ? 1 2 3 4 ಹೀಗೆ ಎಣಿಸ್ತಿದ್ರಿ. ಸಾಲಾಗಿ ನಿಲ್ಲಿಸಿ 1 2 3 4 9 ಮಟ್ಟ ಎಣಿಸ್ತಿದ್ರಿ. ಮತ್ತು ತನ್ನ ಎಣಿಸಲಿಲ್ಲ. ನಾನು 1 2 ಹೀಗೆ ಎಣಿಸಲಿಲ್ಲ, ಅಥವಾ 9 10 ಹೀಗೂ ಎಣಿಸಲಿಲ್ಲ. ಅಲ್ಲೇನು ಎದುರಿಗಿದ್ರು ಅವರನ್ನು. ಹಾಗಾದ್ರೆ ಒಬ್ಬ ನೀರಿನೊಳಗೆ ಮುಳುಗಿ ಹೋದ, ನನ್ನ ಮಿತ್ರ ಒಬ್ಬ ನೀರಿನೊಳಗೆ ಮುಳುಗಿ ಹೋದ ಅಂಥೇಳಿ ಅಳ್ಳಿಕ್ಕೆ ಶುರು ಮಾಡಿದಾರ್ರಿ. ಅವರ ಗೋಳಾಡ್ತಾ ಇದ್ರು. ಆಗ ಯಾವನೋ ಒಬ್ಬ ಸಜ್ಜನ ಪುರುಷ ಬಂದ, ಯಾಕಪ್ಪ ಏನಾಯ್ತು ಮಕ್ಕಳ, ಈಜಲಿಕ್ಕೆ ಬಂದಿದ್ರಿ, ಏನಾಯಿತು ಅಂಥೇಳಿ ಕೇಳಿದ ನಂತರ, ನಾವು 10 ಜನ ಬಂದಿದ್ದೆವು ಅಂಕಲ್. ಈಗ ನಮ್ಮ ಭಾಷೆ ಒಳಗೆ ಈಗ ನೋಡಿದ್ರೆ 9 ಜನ ಇದ್ದೀವಿ, 9 ಜನ ಇದ್ದೀವಿ, ನೋಡೋನು ಎಣಿಸು ಅಂತಂದಮೇಲೆ ಎಣಿಸಿದ ಒಬ್ಬ ಬುದ್ಧಿವಂತ ಅದರಾಗಿದ್ದವ. ಆಮೇಲೆ ಅವನು ಹೇಳಿದ, ನಿನ್ನನ್ನು ಯಾಕೆ ಬಿಟ್ಟೆಪ್ಪ, ನೀವೀಗ ನಿಲ್ರಿ, ಎಲ್ಲರೂ ಲೈನಾಗಿ, ನಾನು ಎಣಿಸ್ತೇನೆ ಅಂತಂದ. ಎಣಿಸಿದ ನಂತರ ಅಂಕಿ ಎಷ್ಟು ಬಂತ? ಸಂಖ್ಯೆ 10 ಬಂತ್ರಿ. ಹಾಗಾದರೆ ನಾವು ಚರಣಾಣಿ ಯೋಗವನ್ನು ತಿಳಿದ್ರೂ, ನಮ್ಮಲ್ಲೇ ಅಳವಡಿಸಿಕೊಂಡ್ರೂ, ವ್ರತದ ಆಚರಣೆ ಮಾಡ್ತಾ ಇದ್ದೇವೆ, ನೌಕಿ ತಗೊಳ್ತೇವೆ, ಉದ್ಯಾಪನ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಸ್ವಾಧ್ಯಾಯದ ನಿಯಮ ತಗೊಳ್ತೇವೆ. ಸ್ವಾಧ್ಯಾಯ ಮಾಡಿದ್ದ ಬಾಯೊಳಗೆ ನೀರು ಹಾಕುವುದಿಲ್ಲ. ದೇವದರ್ಶನದ ನಿಯಮ ತಗೊಳ್ತೇವೆ. ದೇವದರ್ಶನ ಮಾಡಿದ್ದು ಏನೇ ಆದ್ರೂ ಕೂಡ ಇಂದಂತೂ ಎಷ್ಟು ಅನುಕೂಲತೆ ರೀ ದೇವದರ್ಶನದ ನಿಯಮ ತಗೊಂಡವ್ರಿಗೆ. ಬಹಳ ಅನುಕೂಲತೆ. ಮೊಬೈಲಲ್ಲಿ ನೋಡುವುದು. ಹೀಗಾಗಿ ಎಲ್ಲ ಏನೇನು ಹೇಳ್ತಾನೋ ಅದೆಲ್ಲ ಮಾಡಿದ್ರು. ಆದರೂ ಕೊನೆಗೆ ಇವನು ದುಃಖ ತಪ್ಪಿದ್ದೇ ಇಲ್ಲ. ಅಳ್ತಾನೆ ಇದ್ದಾನೆ, ರೋಧಿಸ್ತಾನೆ ಇದ್ದಾನೆ, ದುಃಖಿನೇ ಇದ್ದಾನೆ. ಜೀವ ತತ್ವದ ಸ್ವರೂಪ ಹೀಗಿದೆ, ಅಸ್ತಿತ್ವ ಗುಣದ ಸ್ವರೂಪ ಹೀಗಿದೆ, ಮೋಕ್ಷ ತತ್ವದ ಸ್ವರೂಪ ಹೀಗಿದೆ. ಅಜೀವ ತತ್ವ ಅಚೇತನವೇ ಇರ್ತಿದೆ, ಅದರೊಳಗೆ ಜ್ಞಾನ ಇರುವುದಿಲ್ಲ. ಕಂಠ ಪಾಠ ಮಾಡಿದನ್ರಿ. ಗುಣಸ್ಥಾನವನ್ನು ಕಂಠಸ್ಥ ಮಾಡಿದ. ಯಾವುದನ್ನು ಗುಣಸ್ಥಾನವೆಂದು ಹೇಳುತ್ತಾರೆ? ಮೋಹ ಮತ್ತು ಯೋಗದ ನಿಮಿತ್ತದಿಂದ ಆಗುವಂಥ ತರತಮತೆ ರೂಪದ ಅವಸ್ಥೆಯನ್ನು ಗುಣಸ್ಥಾನವೆಂದು ಹೇಳುತ್ತಾರೆ ಕಂಠಸ್ಥರೇ. ಕರ್ಮ ಯಾವುದಕ್ಕಂತಾರು? ಕರ್ಮ ಯಾವುದಕ್ಕಂತ? ಜೀವದ ಮೋಹರಾಗ ದ್ವೇಷ ರೂಪದ ಪರಿಣಾಮಗಳ ನಿಮಿತ್ತ ಪಡೆದು ಸ್ವಯಂ ಪರಿಣಮನವಾಗುವಂಥ ಕಾರ್ಮಣ ವರ್ಗಣಗಳ ವಿಶಿಷ್ಟ ಅವಸ್ಥೆಯನ್ನು ಕರ್ಮವೆಂದು ಹೇಳುತ್ತಾರೆ. ಈ ಪ್ರಕಾರ ಎಲ್ಲ ಪರಿಭಾಷೆಗಳ ಕಂಠಸ್ಥ. ಆದರೆ ತಾನು ಮಾತ್ರ ಇಲ್ಲರಿ ದೃಷ್ಟಿಯೊಳಗ. ಕೇವಲ ತಾನೇ ಇಲ್ಲ, ತನ್ನನ್ನು ಗಮನ ಮಾಡಿ ಅರಹಂತರ ಸ್ವರೂಪವನ್ನು ತಿಳ್ಕೊಂಡು ಗೃಹಸ್ಥಾವಸ್ಥಾ को त्याग कर मुनि धर्म का अंगीकार करके निज स्वभाव साधना द्वारा चार घाती कर्मों का नाश करके अनंत चतुष्टय रूप विराजमान हुए है. ಉಸಿರು ತಗೊಳ್ಳೇ ಇಲ್ಲ, ಅಖಂಡವಾಗಿ ಹೇಳ್ತಾರೆ. ಆದರೆ ತನ್ನ ಸ್ವರೂಪದ ಪರಿಚಯವೇ ಇಲ್ಲ. ಆ ಅರಹಂತರನ್ನು ತಿಳಿತಾ ಇರುವಂಥ ನಾನಿದ್ದೇನೆ, ಅರಹಂತರಿಗಿಂತ ಶ್ರೇಷ್ಠ ನಾನಿದ್ದೇನೆ. ಅರೆ ದೇಹ ಏನನ್ನೂ ತಿಳಿಯುವುದಿಲ್ಲ. ಬಾಲಬೋಧದೊಳಗೆ ಬರ್ತಿದ್ದೀರಿ. ದೇಹ ಏನನ್ನೂ ತಿಳಿಯುವುದಿಲ್ಲ. ನಾನು ದೇಹವನ್ನೂ ತಿಳಿತೇನೆ, ನನ್ನನ್ನೂ ತಿಳಿತೇನೆ. ನಾನು ಜೀವ ಇದ್ದೇನೆ, ಇದು ದೇಹ ಅಜೀವ ಇದೆ. ಈ ಪ್ರಕಾರ ಪಾಠ. ಅದೇ ಪ್ರಕಾರ ಅರಹಂತರ ಸ್ವರೂಪದ ವಿಚಾರ ಯಾವ ಮಾಡ್ತಾ ಇದ್ದಾನಲ್ಲ, ಓಹೋ, ಆ ಪ್ರಕಾರದ ವಿಚಾರ ಮಾಡುವಂಥ ತಿಳ್ಕೊಳ್ಳುವಂಥ ಸಾಮರ್ಥ್ಯ ನಂದಿದೆ. ನಾನು ಆ ಸಾಮರ್ಥ್ಯದ ಘನಪಿಂಡ ಇದ್ದೇನೆ. ಆ ಸಾಮರ್ಥ್ಯವನ್ನು ಹೊರತುಪಡಿಸಿ ನನ್ನಲ್ಲಿ ಬೇರೆ ಏನೂ ಇಲ್ಲ. ಅರೆ ಜ್ಞಾನದರ್ಶನ ಸ್ವಭಾವಿ ಇದ್ದೇನೆ ಅಂಥೇಳಂತೂ ಜೀವನ ತುಂಬೆಲ್ಲ ತಾನೂ ಕಲಿತುಕೊಂಡ ಮತ್ತು ಅನೇಕರಿಗೆ ಕಲಿಸಿಕೊಟ್ಟ ಆ ವ್ಯಾಖ್ಯೆಯನ್ನು. ಆದರೆ ಯಾವ ವೇಳೆದೊಳಗೆ ರೋಗ ಬಂತಲ್ಲ, ಅಥವಾ ಯಾವ ವೇಳೆದೊಳಗೆ ಮಕ್ಕಳು ವಿರೋಧ ಮಾಡಿದ್ರಲ್ಲ, ಆ ವೇಳೆದೊಳಗೆ ಅಳ್ತಾನೆ, ದುಃಖಿಯಾಗ್ತಾನೆ. ಯಾಕ? ನಾನು ಜೀವಿದ್ದೇನೆ, ಜ್ಞಾನದರ್ಶನ ಮಾತ್ರ ನನ್ನ ಸ್ವಭಾವ ಇದೆ. ಸಾವಿರಾರು ಬಾರಿ ಹೇಳಿದ್ದ, ಆದರೆ ಅದು
ಒಳಗೆ ಇಳದೇ ಇರಲಿಲ್ಲ, ಹೃದಯದೊಳಗೆ ಅದರದ ಪ್ರವೇಶವೇ ಇರಲಿಲ್ಲ. ಆತ್ಮನೊಳಗೆ ಅದರಿಂದ ಆಗುವಂಥ ಪ್ರಮೋದದ ತರಂಗಗಳೇ ಬಂದಿರಲಿಲ್ಲ. ಹೀಗಾಗಿ ಮಕ್ಕಳು ವಿರೋಧ ಮಾಡಿದ ನಂತರ ನ್ಯಾಯ ಮಾಡ್ತಾನೆ, ರೋಗ ಬಂದ ನಂತರ ಹಾಯ್ ಹಾಯ್ ಅಂತಾನೆ. ಅರೆ, ಇವು ಜ್ಞಾನದರ್ಶನ ಸ್ವಭಾವಿ ಜೀವನ ಪರ್ಯಂತ ಎಷ್ಟೋ ಜನರಿಗೆ ಕಲಿಸಿಕೊಟ್ಟಿದನ್ರಿ. ಆದ್ರೆ ಆಯ್ತೇನ ಹೇಳ್ರಿ, ಏನಾಯ್ತು? ರೋಗ ಬಂದ ಮೇಲೆ ಹಾಯ್ ಹಾಯ್. ಅರೆ, ಅದು ದೇಹದೊಳಗಿದೆ. ಆಗಮದೊಳಗೆ ಕಥನ ಬರ್ತಿದೆ, ರೋಗ ರೂಪದ ಅಗ್ನಿ, ವೃದ್ಧಾಪ್ಯ ರೂಪದ ಅಗ್ನಿ ಶರೀರವೆಂಬ ಕುಟೀರವನ್ನು ಸುಡುತ್ತದೆ. ಒಳಗಿರುವಂಥ ಆಕಾಶಕ್ಕದೇನೂ ಮಾಡುವುದಿಲ್ಲ. ಅದೇ ಪ್ರಕಾರ ಆಕಾಶ ಯಾವ ಪ್ರಕಾರ ಅರೂಪಿ ಇದೆಯೋ ಆ ಪ್ರಕಾರ ನಾನು ಆತ್ಮ ಜೀವ ಅರೂಪಿ ಇದ್ದೇನೆ. ಅದರ ಆಕಾಶದಲ್ಲೇ ನನ್ನಲ್ಲೇ ಇರುವ ವ್ಯತ್ಯಾಸ. ಅದ ಅರೂಪಿ ಇದ್ರೂ ಜ್ಞಾನದರ್ಶನದಿಂದ ಶೂನ್ಯ ಇದೆ. ನಾನು ಅರೂಪಿ ಇರುವುದರ ಜೊತೆಯಾಗಿ ಇನ್ನೊಂದು ಮಹಾನ್ ಸ್ವಭಾವ ನಂದಿದೆ, ನೋಡುವ ತಿಳಿಯುವ. ಹಾಗಾದರೆ ರೋಗ ಬಂದ ನಂತರ ನೋಡುವ ತಿಳಿಯುವುದನ್ನು ಬಿಟ್ಟು ಅಳುವ ಕೂಗುವ ಯಾಕೆ ಕಾರ್ಯ ಮಾಡ್ತೇವ್ರಿ? ನಾವು ಯಾಕೆ ಮಾಡ್ತೇವೆ ಹೇಳ್ರಿ? ನಾವು ಜೀವನ ಪರ್ಯಂತ ಏನು ಆಗಮದ ಅಭ್ಯಾಸ ಮಾಡಿದೆವು. ಒಂದು ಮಾತ್ರೆ ಜೀವನ ಪರ್ಯಂತ ಆಗಮದ ಅಭ್ಯಾಸದೊಳಗೆ ಜೀವದ ಸ್ವರೂಪದ್ದೇನು ನಾವು ಪರಿಭಾಷೆ ಅಥವಾ ವಿವರಣೆಯನ್ನು ಓದಿದೆವು, ಕೇಳಿದೆವಲ್ಲ, ಅದು ಜೀವದ ಸ್ವರೂಪವನ್ನು ಓದಿದ್ದೇವೆ ವಿನಃ ನನ್ನ ಸ್ವರೂಪವನ್ನು ಓದಿ. ನೀನು ಯಾರ? ನಾನು ಜೀವಿದ್ದೇನೆ. ಈ ನಾನು ಜ್ಞಾನದರ್ಶನ ಸ್ವಭಾವಿಯಾದಂಥ ಈ ನಾನು ಅರ್ಥಾತ್ ಆ ಜ್ಞಾನದರ್ಶನದ ಸಮೀಪಕ್ಕೆ ಹೋಗುವ ಇದೇ ನಾನೇ ಜ್ಞಾನದರ್ಶನ. ಅರೆ, ನನ್ನಲ್ಲೇ ಜ್ಞಾನದರ್ಶನವನ್ನು ಹೊರತುಪಡಿಸಿ ವಿಕಾರಿ ಭಾವದ ಪ್ರವೇಶ ಇಲ್ಲ, ಕರ್ಮಗಳ ಪ್ರವೇಶ ಇಲ್ಲ, ದೇಹದ ಪ್ರವೇಶ ಇಲ್ಲ, ಸಂಯೋಗಿ ಜನರು ನನಗೇನೂ ಮಾಡೋ ಸಾಧ್ಯ ಇಲ್ಲ. ಅರೆ, ಎಷ್ಟು ಪ್ರಕಾರದಿಂದ ಕೂಡ ಕೆಳಗಿಳಿದ ಆಚಾರ್ಯ ಭಗವಂತರ ನಮ್ಮ ಬುದ್ಧಿ ಮಟ್ಟಕ್ಕೆ ತಿಳಿಯುವ ಹಾಗೆ ತಿಳಿಸಿಕೊಟ್ರಿ. ಏನೇನು ಹೇಳಿದರು? ಯಾರಾದರೂ ನಿನಗೆ ಅಪಶಬ್ದ ಹೇಳ್ತಿದ್ರು ಅಂತಂದ್ರೆ ಅಲ್ಲಿ ವಿಚಾರ ಮಾಡು, ಅವರು ಬರೀ ಅಪಶಬ್ದ ಹೇಳಿದ್ದಾರೆ, ನನಗೆ ಪ್ರತ್ಯಕ್ಷವಾಗಿ ಹೊಡೆದಿಲ್ಲ. ಯಾವಾಗ ಹೊಡಿತಾರೋ ಆ ವೇಳೆದೊಳಗೆ ವಿಚಾರ ಮಾಡು, ಅವರು ಬರೀ ಶರೀರಕ್ಕೆ ಹೊಡೆದಿದ್ದಾರೆ, ನನ್ನ ಆತ್ಮನಿಗೆ ಏನು ಮಾಡಿಲ್ಲ. ಯಾವಾಗ ನನ್ನನ್ನು ಸಾಯಿಸಿಲ್ಲ, ಯಾವಾಗ ಪ್ರತ್ಯಕ್ಷ ಸಾಯಿಸಲಿಕ್ಕೆ ಬರ್ತಾರೋ ಅವರು ನನ್ನ ಶರೀರದಿಂದ ಬೇರೆ ಮಾಡ್ತಾರೆ ವಿನಃ ನನ್ನ ಅಭಾವ ಮಾಡೋ ಸಾಧ್ಯ ಇಲ್ಲ. ಇದಕ್ಕಿಂತ ಇನ್ನು ಜ್ಞಾನಿ ಗುರುಗಳ ಹೆಚ್ಚಿಗೆ ಎಷ್ಟಂತ ಹೇಳಬಹುದ್ರಿ? ಎಷ್ಟು ಹೇಳ್ಬೋದು? ನಾನು ಜ್ಞಾನದರ್ಶನ ಸ್ವಭಾವಿ ಅರೂಪಿ ನಿತಾಂತ ಸುಖದ ಪಿಂಡ, ಇಷ್ಟು ಕಲಿತುಕೊಂಡ್ರೆ ನಮ್ಮ ಕಾರ್ಯ ಆಗ್ತಿದೆ. ಏನು ಕಾರ್ಯ ಆಗ್ತಿದೆ? ಸುಖದ ಅನುಭವ ರೂಪದ ಕಾರ್ಯ ಆಗ್ತಿದೆ. ಅಭಿಲಾಷೆ ಒಂದೇ ಇದೆ ಅಲ್ಲ, ಏನ ಸುಖ ಪ್ರಾಪ್ತಿ ಇಲ್ಲ, ಅದು ಕಾರ್ಯ ಆಗ್ತಿದೆ ಏನಿಲ್ರಿ? 3 ಮಾತು ಹೇಳ್ತು. ನಾನು ಜ್ಞಾನದರ್ಶನ ಸ್ವಭಾವಿ ಅರೂಪಿ, 2ನೇ ಮಾತು ನಿತಾಂತ ಸುಖ ಸ್ವಭಾವಿ. ಯಾವ ಡಬ್ಬದೊಳಗ ಸಕ್ಕರೆ ತುಂಬಿದ್ದು ಇದೆ, ಆ ಡಬ್ಬವನ್ನು ತೆಗೆದು ಕೈ ಹಾಕಿದ ನಂತರ ಅಥವಾ ಸ್ಪೂನ್ ಹಾಕಿದ ನಂತರ ಅಥವಾ ಬಟ್ಲು ಹಾಕಿದ ನಂತರ ಅದರೊಳಗೆ ಬರೋದು ಏನ್ರಿ? ಬೂದಿಯನ್ನು ಸಕ್ಕರೆ ರೀ. ಹಾಗಾದ್ರೆ ಇಲ್ಲಿ ನಾನು ಬರೇ ಒಂದು ಚೈತನ್ಯ ಜ್ಞಾನ ದರ್ಶನದ ನೋಡುವುದಾ ತಿಳಿಯುವುದಾ ಅಷ್ಟೇ ನನ್ನ ಕೆಲಸ ಇದೆ. ನೋಡುವುದಾ ತಿಳಿಯುವುದಾ ಅಷ್ಟರಿಂದ ನನ್ನ ಎಲ್ಲ ಕಾರ್ಯಸಿದ್ಧಿ ಆಗೋದಿದೆ. ಎಲ್ಲ ಕಾರ್ಯ ಏನ? ನನಗೆ ಚತುರ್ಗತಿ ಭ್ರಮಣ ಬೇಡ, ದುರ್ಗತಿಗಳಲ್ಲಿ ಸುತ್ತಾಡೋದು ಬೇಡ, ಕರ್ಮದ ವಶ ಆಗೋದು ಬೇಡ. ನನಗೆ ಸಾಕ್ಷಾತ್ ಮೋಕ್ಷ ಅನಂತ ಚತುಷ್ಟಯ ರೂಪ ನಾನಾಗಬೇಕು. ಅದು ಎಲ್ಲನೂ ಆಗ್ತಿದೆ ರೀ. ಯಾವುದರಿಂದ? ಬಸ್ ನಾನು ಜ್ಞಾನದರ್ಶನ ಸ್ವರೂಪಿ ಅರೂಪಿ ನಿತಾಂತ ಸುಖ ಸ್ವಭಾವಿ. ಅದರ ಕಡೆ ನೋಡಿದ ನಂತರ ಯಾವುದರ ಕಡೆ ನೋಡಿದ ನಂತರ ಸುಖ ಸ್ವಭಾವದ ಕಡೆಗೆ, ಅರೂಪಿ ಆತ್ಮನ ಕಡೆಗೆ. ನಮ್ಮ ದೃಷ್ಟಿ ನಿರಂತರ ಎಲ್ಲಿದೆ? ರೂಪಿ ಶರೀರದ ಮೇಲೆ. ನಾನೆನ್ನುವ ಅಭಿಪ್ರಾಯ ಯಾವುದರ ಕುರಿತಾಗಿ ನಮ್ಮಲ್ಲಿ ಸತತ ವರ್ತಿಸ್ತಾ ಇದೆ? ರೂಪಿ ಶರೀರದ ಕುರಿತಾಗಿ. ಅರೆ, ಭಜನದೊಳಗೆ ಹೇಳಿದರು, ಮಂತ್ರದೊಳಗೆ ಹೇಳಿದರು, ಪರಿಭಾಷಾದೊಳಗೆ ಹೇಳಿದರು, ಗುಣಸ್ತುತಿಯೊಳಗೆ ಹೇಳಿದರು, ಎಲ್ಲಾನು ಮಾಡಿದೇವ್ರಿ ನಾಮ. ಎಲ್ಲದರೊಳಗೆ ರುಚಿ ನಮ್ಮದು. ಕಂಠಸ್ಥ ಮಾಡುವುದರೊಳಗೆ ಮುಂದೆ ಎಲ್ಲದರೊಳಗೆ ರುಚಿ ರೀ. ಆದರೆ ಆತ್ಮನ ಕಡೆಗೆ ಲಕ್ಷಣ ಇಲ್ಲ.
ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಹೇಳಿದರು, ಸಪ್ತ ತತ್ವಗಳ ಶ್ರದ್ಧೆಯನ್ನು ಜಿನಾಗಮದಲ್ಲಿ ಯಾವ ಪ್ರಕಾರ ಅವುಗಳ ಸ್ವರೂಪ ಹೇಳಿದೆಯೋ ಅದೇ ಪ್ರಕಾರದ ಶ್ರದ್ಧೆಯನ್ನು ಇವು ಅನಂತ ಬಾರಿ ಮಾಡಿದರೆ 7 ತತ್ವಗಳದ್ದು ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ. ಹೀಗೆ ಮಾಡುವುದರಿಂದ ಸಂವರ ಆಗ್ತಿದೆ, ಹೀಗೆ ಮಾಡುವುದರಿಂದ ಆಶ್ರವಾಗ್ತಿದೆ. ಈ ಪ್ರಕಾರ ಜೀವ ತನ್ನ ಸ್ವಭಾವದಲ್ಲಿ ಉಳಿಯುವುದರಿಂದ ಮೋಕ್ಷ ಆಗ್ತಿದೆ. ಎಲ್ಲ ಹೇಗೆ ಹೇಳಿದರೋ ಹಾಗೇ ಶ್ರದ್ಧೆ ಮಾಡಿದ. ಆದರೆ ನಾನು ಜೀವ ಅಂಥೇಳಿ ಇಷ್ಟು ಮಾತ್ರ ಅವ ತಿಳಿಲಿಲ್ಲ. ಶ್ರದ್ಧೆ ಇಷ್ಟೇ ಇದೆ ರೀ, ಸುಲಭ ಇದೆ ಇದು. ನೋಡ್ರಿ, ಚರ್ಮಸೀಮೆಗೆ ತಲುಪಿದಂಥ ಶಿಬಿರ ಅಂಥೇಳಿ ಇಟ್ಕೊಳ್ಳೋದಿಲ್ಲ, ಹೌದೇನಿಲ್ರಿ? ವಿಜಯಣ್ಣಾಗ ಚರ್ಮಸೀಮೆ ತಲುಪಿಷ್ಟೇನೆ ಇಲ್ಲದ ಹೋದ ವರ್ಷದ ಶಿಬಿರ, ಹೌದು. ಆಮೇಲೆ ನಾವು ನಮ್ಮದು ಯಾವಾಗ ಚರ್ಮಸೀಮೆ, ಯಾವಾಗ ಅಂತಿಮ ಶಿಬಿರ ಅನ್ನೋದು ಗೊತ್ತಿದೆ ಅಂದರೆ ಪ್ರತಿಯೊಂದನ್ನು ಅಂತಿಮ ವಾಕ್ಯ ಅಂಥೇಳಿ ತಿಳ್ಕೊಂಡನ ಸ್ವಭಾವದಲ್ಲಿ ಇಳಿಯುವ ಪರದ್ರವ್ಯ ಪರಭಾವಗಳನ್ನು ಸಹಜ ರೂಪದಿಂದ ಬಿಟ್ಟುಕೊಡುವ ತಯಾರಿ ನಮ್ದು ಈಗಿನಿಂದನೇ ಬೇಕ್ರಿ, ಈ ಸಮಯದಿಂದ ಬೇಕು. ಈ ಸಮಯ ಅಂದರೆ ಭಾಳ ಲಘು ಆಗೋದಿಲ್ಲೇನ್ರಿ? ಸಲ್ಲೇಖನ ಕೊಟ್ಟ ಮೇಲೆ ಮಾಡ್ಬೋದಲ್ಲ. ಈ ಸಮಯ ಅಂದರೆ ಬಹಳ ಲಘು ಆಗೋದಿಲ್ಲ. ಈಗ ಬಹಳ ಒಳ್ಳೆ ಆಗಿದ್ದೀರಿ, ಈಗಾಗಲೇ ಬಹಳ ವಿಳಂಬ ಆಗಿದ್ದೀರಿ. ಎಂದೂ ಹೋಗ್ಬೇಕಾಗಿತ್ತು ನಾವು ಆದಿದೇವರ ವೆಳ್ಳೆಗೆ ಹೋಗ್ಬೇಕಾಗಿತ್ತು. ಅದಕ್ಕಿಂತ ಮೊದಲು 24 ಆವಾಗ ಹೋಗ್ಬೇಕಾಗಿತ್ತು. ಅದಕ್ಕಿಂತ ಮೊದಲು 24. ಅರೇ ಅನಾದಿಯಿಂದ ಪ್ರತಿ ಅವಸರ್ಪಿನಿಯೊಳಗೆ 24, ಪ್ರತಿ ಉತ್ಸರ್ಪಿನಿಯೊಳಗೆ 24, ಒಂದೊಂದು ಕಲ್ಪ ಕಾಲದೊಳಗೆ 48 48 48 48 48 48ಗಳು ಅನಂತ ಆಗವ್ರೆ. ಇನ್ನೂ ನಮಗೆ ಸ್ವೀಕಾರ ಆಗಿಲ್ಲ ಅಂದರೆ ಎಷ್ಟು ವಿಳಂಬ ಆಗಿದೆ ಹೇಳ್ರಿ. ಭಾಳ ಲಘು ಇದೆ ರೀ. 10 ವರ್ಷದ ಬಾಲಕ ಏನು ವಿಚಾರ ಮಾಡಿದ? ಇನ್ನೂ ಈ ಮರಳರ ಮಂದೆಯೊಳಗೆ ಅದೆಷ್ಟು ಕಾಲ ಇರುವೆ. ತನ್ನ ಆತ್ಮನಿಗೆ ತಾನು ಪ್ರಶ್ನೆ, ತನ್ನ ಪರಸನ್ಮುಖ ವೃತ್ತಿಗೆ ತಾನು ಪ್ರಶ್ನೆ ಮಾಡ್ತಾನೆ ಆ ಬಾಲಕ. ತನ್ನ ಪರಸನ್ಮುಖ ವೃತ್ತಿಗೆ ತಾನು ಪ್ರಶ್ನೆ ಮಾಡ್ತಾನೆ. ಸಮಯದ ಎಣಿಕೆಯಿಂದ 10 ವರ್ಷದ ಬಾಲಕಲ್ಲ, 8 ವರ್ಷದ ಬಾಲಕರೇ. ಸಮಯದ ಎಣಿಕೆಯಿಂದ 8 ವರ್ಷಗಳು ಪೂರ್ಣವಾಗಿ ಹೋದರೂ ಕೂಡ ಇನ್ನೂ ಈ ಮರುಳರ ಮಂದೆಯೊಳಗೆ, ಹುಚ್ಚರ ಸಮೂಹದೊಳಗ ಇನ್ನೂ ಎಷ್ಟು ಕಾಲ ಇರಬೇಕಂತೀಯಪ್ಪ? ಎಷ್ಟು ಕಾಲ ಇರಬೇಕು? ನಮಗೆ ಯಾವತ್ತಾದರೂ ಹಾಗೆ ಅನಿಸಿದೇನ? ಮರಣ ಈಗ ಬರಬಹುದು, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರಬಹುದು. ಯಾವ ರೂಪ ಧಾರಣ ಮಾಡಿ ಬರ್ತಿದೆ ಗೊತ್ತಿಲ್ಲ. ಬಂದ ನಂತರ ಏನೋ ಮಾಡಲಿಕ್ಕೆ ಬರುವುದಿಲ್ಲ. ಬಂದ ನಂತರ ಏನು ಮಾಡಲಿಕ್ಕೆ ಬರ್ತಿದ್ದೀರಿ? ನಿಲ್ಲು ಮರಣ ಮಹಾಪುರುಷನೇ, ನಿಲ್ಲು. ಬಂದ ಸಮಯ ನಿಲ್ಲು, ನಾನು ನನ್ನ ಆತ್ಮನ ಚಿಂತನೆ ಮಾಡ್ತೇನೆ ಅನ್ನೋದು ಬರ್ತಿದೆ ಅಂದರೆ ಆವಾಗ ಆತ್ಮಚಿಂತನೆಯ ವಿಚಾರನ ಬರುವುದಿಲ್ಲ. ಭಯಗ್ರಸ್ತ ಆಗಿರ್ತಾನ್ರಿ ಇವ. ಅದೇ ಅಮರ ಜ್ಯೋತಿಯೊಳಗೆ ದಿವಾನ್ ಚಂದ ಏನು ಮಾಡಿದರೆ, ಅಮರ್ ಚಂದ ದಿವಾನ್ ಏನು ಮಾಡಿದ? ನಿನ್ನ ಅಂತಿಮ ಇಚ್ಛೆಯೇನ ಗಲ್ಲಿಗೇರಿಸಲಿಕ್ಕೆ ಕರ್ಕೊಂಡು ಹೊರಟಿದ್ರು. ನಿನ್ನ ಅಂತಿಮ ಇಚ್ಛೆಯೇನ ಕೇಳಿದ್ರ ನನಗೆ 2 ಗಳಿಗೆ ಆತ್ಮಚಿಂತನೆ ಮಾಡುವುದಿದೆ. ಆತ್ಮಚಿಂತನೆ ಮಾಡಿದ ದೇಹದಿಂದ ಭಿನ್ನ, ದೇಹದಿಂದ ಭಿನ್ನ, ದೇಹದಿಂದ ಭಿನ್ನ, ನಿತಾಂತ ಭಿನ್ನ 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 ಅಸ್ಪೃಷ್ಟ ಜ್ಞಾನ ಘನಪಿಂಡ, ಜ್ಞಾನದ ಘನಪಿಂಡ, ಚೈತನ್ಯದ ಪ್ರಕಾಶದ ಪುಂಜ ನಾನಿದ್ದೇನೆ ಅಂಥೇಳಿ ಚಿಂತನೆ ಮಾಡ್ತಾ 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 ಆ ಚೈತನ್ಯ ಜ್ಯೋತಿಯೊಳಗ, ಚೈತನ್ಯದ ಪ್ರಕಾಶದೊಳಗ ಚೈತನ್ಯದ ಜ್ಯೋತಿ ಒಂದಾಗಿ ಹೋಯಿತು. ಆ ಜೀವರಹಿತ ಶರೀರವನ್ನೇ ಅವರ ಗಲ್ಲಿಗೆ ಇದೆಂಥ ದಿವ್ಯ ಸನ್ನಿವೇಶ ಹೇಳ್ರಿ ನೋಡೋಣ. ಇವೆಲ್ಲ ನಮಗೆ ಬೋಧದ ಸಲುವಾಗಿ ಪ್ರಾಪ್ತ ಆಗಿರುವುದ ಎಂಥ ಮಹಾಭಾಗ್ಯರೇ ನೋಡ್ರಿ. ಎಂದೋ ಯಾವನೋ ಪುರುಷನಿಗೆ ನೀನು ದೇಹ ಅಲ್ಲಪ್ಪ, ನೀನು ದೇಹದ ಒಳಗಡೆ ಇರುವಂಥ ಜ್ಞಾನದ ಪ್ರಕಾಶ ಪುಂಜ. ಅರೆ ಪ್ರಕಾಶ ಪುಂಜವನ್ನು ಯಾವ ಪ್ರಕಾರ
ಪ್ರಕಾಶದ ಕಿರಣಗಳ ಪುಂಜವನ್ನು ಯಾವ ಪ್ರಕಾರ ಇರಿಸಲಿಕ್ಕೆ ಬರುವುದಿಲ್ಲ, ಕಟ್ಟಿ ಹಾಕಲಿಕ್ಕೆ ಬರುವುದಿಲ್ಲ, ಅದೇ ಪ್ರಕಾರ ನೀನು ಜ್ಞಾನದ ಪುಂಜಪ. ನಿನಗೆ ಯಾವ ಕರ್ಮನೂ ನಿನ್ನನ್ನು ಬಂಧಿಸಿಲ್ಲ, ಯಾವ ದೇಹನೂ ನಿನ್ನನ್ನು ಹಿಡಿದು ಇಟ್ಟಿಲ್ಲ. ಇಷ್ಟ ಮಾತು ಕೇಳಿದ ಕೂಡಲೇ ಅನಂತ ಪುರುಷಾರ್ಥ ಮಾಡಿ ಆ ಜ್ಞಾನದ ಪುಂಜವನ್ನು ಪ್ರಕಟಪಡಿಸಿಕೊಂಡಿರುವಂಥ ಅಸಂಖ್ಯ ಜೀವರುಗಳ ಮೋಕ್ಷಕ್ಕೆ ಹೊರಟು ಹೋಗಿದ್ದಾರೆ. ನಮಗೆ ಎಷ್ಟೆಲ್ಲ ಕಥೆಯ ಮೂಲಕ ಆಯಿತು, ಪರಿಭಾಷೆಯ ಮೂಲಕ ಆಯಿತು, ಯಾವುದರ ಮೂಲಕ ಆಯಿತು. ಅರೆ ವಿಚಾರ ಮಾಡಿದ್ರೆ ನಿಜವಾಗಿ ನಮ್ಮದು ಭಾಗ್ಯ ಅನ್ಬೇಕು, ದುರ್ಭಾಗ್ಯ ಅನ್ಬೇಕು. 3.5 ದಶಕಗಳಿಂದ ಅಖಂಡ ಜನವಾಣಿಯ ಅಮೃತದ ಸಾಗರ ನಮ್ಮ ಎದುರಿಗೆ ಇದ್ರೂ ಕೂಡ ಒಂದು ಸ್ಪೂನ್ ಅದರೊಳಗಿಂದ ತಗೊಂಡು ನಾವು ಪಾನ ಮಾಡುವಂಥ ಧೈರ್ಯ ಮಾಡಲಿಲ್ಲ. ಆದರೆ ಆ ಅಖಂಡ ಚೈತನ್ಯ ಅಥವಾ ಜನವಾಣಿಯ ಸಾಗರ ನಮ್ಮ ಎದುರಿಗೆ ಹಾಗೇ ಇದೆ. 3-4 ದಶಕ ಪೂರ್ಣ ಆಗಲಿಕ್ಕೆ ಬಂತು, ಹಾಗೇ ಇದೆ. ಇದು ಭಾಗ್ಯ ಅನ್ನೋದು ಅಥವಾ ಇದು. ಅದರ ಭಾಗ್ಯ ಯಾವಾಗ ಅನ್ನೋದು, ಯಾವಾಗ ಅದರದ ಉಪಯೋಗ ಆಗ್ತಿದೆಯೋ, ಯಾವಾಗ ಪ್ರತ್ಯಕ್ಷ. ಪ್ರತ್ಯಕ್ಷ ಏನು ಪ್ರತ್ಯಕ್ಷ? ದೇಹ ಇರುವೆಳೆದೊಳಗೂ ಕೂಡ ಜ್ಞಾನಮಯ ಆತ್ಮನ ಅನುಭವ ಪ್ರಗಟ ಜ್ಞಾನದೊಳಗೆ ಆಗುತ್ತೆ. ಇದು ಇಷ್ಟೇ ಇದೆ ರೀ. ಇಷ್ಟ ಮಾಡುವುದಕ್ಕೆ ಯಾವುವು ಪರದ್ರವ್ಯದ ಅವಶ್ಯಕತೆ ಇಲ್ಲ, ಯಾವುವು ಪರದ್ರವ್ಯದ ಯಾವುದೋ ವಿಶಿಷ್ಟ ಅವಸ್ಥೆ ಇರಬೇಕಾದದ್ದು ಇಲ್ಲ. ಆದರೆ ನಾವು ಅಷ್ಟ ಮಾಡುವ ಸಲುವಾಗಿ ಈ ಕಡೆ ಉದ್ಯಮ ರುಚಿ ಇಲ್ಲ. ಯಾವ್ಯಾವುದ ನಿಮಿತ್ತಗಳನ್ನು ಹೇಳಿದರೋ ಆ ನಿಮಿತ್ತದ ಸಲುವಾಗಿ ಸತ್ತು ಬೀಳ್ತಾ ಇದ್ದೀವಿ. ರೋಗ ಬರಬಾರ್ದು, ಡೆಂಗ್ಯೂ ಆಗಬಾರ್ದು, ಅದಾಗಬಾರ್ದು, ಇದಾಗಬಾರ್ದು, ಕೊರೋನಾ ಆಗಬಾರ್ದು. ಏನು ಕೊಟ್ಟರದ ವ್ಯಾಕ್ಸಿನ್, ಅದು ತಗೊಳ್ಬೇಕು, ಇದು ತಗೊಳ್ಬೇಕು, ಕ್ಯೂ ಒಳಗೆ ನಿಂತು ಅದಕ್ಕೇನೇನು ಬೇಕು ಅದನ್ನೆಲ್ಲ ತಗೊಂಡು ಹೋದರ್ರಿ, ಮಾಡಿಸಿಕೊಂಡ್ರು. ಆದರೂ ಕೂಡ ನಾನು ಡೆಂಗ್ಯೂ ರಹಿತ, ಕೊರೋನಾ ರಹಿತ, ತ್ರಿಕಾಲ ಅಬಾಧ ನಿರ್ಬಾಧ ಯಾವ ಕರ್ಮ ನನಗೆ ಯಾವುದೇ ಪ್ರಕಾರದ ಬಾಧೆ ತಗಲಿಸದೇ ಇರುವಂಥ ಚೈತನ್ಯ ಪ್ರಕಾಶದ ಪುಂಜ ನಾನಿದ್ದೇನೆ. ಇಷ್ಟು ಒಂದು ವಿಚಾರ ಯಾವ ಮಹಾಪುರುಷನಿಗೂ ಬರಲಿಲ್ಲ, ಯಾವ ಚಿತ್ಸ್ವರೂಪದ ಅಂತ ಹೇಳೋದಕ್ಕಿಂತ ಯಾವ ಸ್ವಾಧ್ಯಾಯ ಪ್ರೇಮಿಗೂ ಬರಲಿಲ್ಲ. ಎಲ್ಲರೂ ಅದರದೇ ಮತ್ತು ಕಥನ ಮಾಡಿದರು, ವ್ಯಾಖ್ಯಾನ ಮಾಡುವ ಏನಿದೆ. ಬರೀ ಒಂದು ಸಲ ನಿರ್ಣಯ ಮಾಡು ಮಹಾಪ್ರಭು, ಒಂದು ಸಲ ನಿನ್ನ ಜ್ಞಾನದೊಳಗೆ ಜ್ಞಾನಮಯ ಆತ್ಮ ಮುಖ್ಯ ಆಗಲಿ, ಅಧಿಕ ಆಗಲಿ. ಇಲ್ಲಿ ಬಂದ ನಂತರ ಕೂಡ ಗ್ರಂಥದ ಮಹಿಮೆ ಬರ್ತಿದೆ, ಸಾಧನೆಗಳ ಮಹಿಮೆ ಬರ್ತಿದೆ. ಆದರೆ ಆ ಶುದ್ಧಾತ್ಮನ ಮಹಿಮೆ ಯಾಕೆ ಬರ್ತಾ ಇಲ್ಲ? ಯಾರ್ಯಾರನ್ನೋ ಆಕ್ಸಿಡೆಂಟ್ ಆದವ್ರನ್ನ ನೋಡಿದೆವು, ಸ್ಥಳದಲ್ಲೇ ಮೃತರಾಗಿರುವಂಥ ಕಥೆಗಳನ್ನು ಕೇಳಿದೆವು, ಭೂಕಂಪದೊಳಗೆ ಲಕ್ಷಾಂತರ ಜೀವರುಗಳ ಮಸಣದ ಯಾತ್ರೆಯನ್ನು ಆರಂಭ ಮಾಡಿರುವುದನ್ನು ಕೇಳಿದೆವು. ಆದರೂ ಕೂಡ ನಮ್ಮ ಜೀವನದೊಳಗೂ ವಸ್ತು ಸ್ವರೂಪದ ಸ್ವೀಕಾರ ಆಗಲಿಲ್ಲ. ಇದು ದುರ್ಭಾಗ್ಯ ಇದೆ, ಇದನ್ನು ಕೇಳೋದೇ ಸದ್ಭಾಗ್ಯ ಇದೆ. ಯಾವುದಂತ ಹೇಳಿದ್ರೆ ಎಷ್ಟೆಷ್ಟು ಕಥೆ ದಿನ ಬರ್ತಾವಲ್ಲ. ಆ ನಟಿ ಸತ್ತಳು, ಈ ಸತ್ತ, ಆ ಆಟಗಾರ ಸತ್ತ, ಪ್ರಮುಖ ವ್ಯಕ್ತಿಗಳದ್ದು ಬರ್ತಿದೆ, ದುರ್ಘಟನೆಗಳದ್ದು ಬರ್ತಿದೆ. ಎಲ್ಲ ಕಥೆಯನ್ನು ಓದ್ತೇವೆ. ನಮ್ಮ ಹತ್ರ ವೈರಾಗ್ಯ ಅನ್ನೋದು ಸುಳಿಯುವುದೇ ಇಲ್ಲ, ಯಥಾರ್ಥ ಜ್ಞಾನ ಅನ್ನೋದು ಉದಯಕ್ಕೆ ಬರುವುದೇ ಇಲ್ಲ. ಇಲ್ಲೇನು ಹೇಳಿದರು? ನಮಿಪೆ ವೀರಜಿನ ಜಗದ್ಗುರು. ವೀರಜಿನ, ವೀರ ಅಂತಂದ್ರೆ ಮಹಾವೀರ ತೀರ್ಥಂಕರ. ಯಾವ ತನ್ನ ವಿಭಾವವನ್ನು ಜಯಿಸಿದನೋ ಅವನು ವೀರ. ಜಿನ ಅಂದ್ರೆ ಜಯಿಸಿದವ. ಏನನ್ನು ಜಯಿಸಿದವ? ಕೋಟಿ ಭಟ ಶ್ರೀಪಾದದೊಳಗೆ ಬರ್ತಿದೆಯಲ್ಲ. ಅರೆ ಒಬ್ಬ ಶ್ರೀಪಾದನ ಸಾಮರ್ಥ್ಯ ಎಷ್ಟಿತ್ತು ಅಂತಂದ್ರೆ, ಕೋಟಿ ಜನ ಸೈನಿಕರ ಯೋಧರ ಏಕಕಾಲಕ್ಕೆ ಅವನ ಜೊತೆಗೆ ಯುದ್ಧಕ್ಕೆ ಬಂದರನ್ನು ಕೂಡ
ಅವರೆಲ್ಲರಿಗೂ ಮೀರಿದಂಥ ಸಾಮರ್ಥ್ಯ ಅವನಲ್ಲಿ ಇತ್ತು. ಆದ್ರೆ ಅವ ಯಾವ ವೇಳೆದೊಳಗೆ ದೀಕ್ಷಾ ಧಾರಣ ಮಾಡಿದ, ಆ ವೇಳೆದೊಳಗೆ ವಿಚಾರ ಏನು ಮಾಡಿದ, ಕೋಟಿ ಭಟರನ್ನು ಹೊರಗಡೆ ಗೆಲ್ಲುವಂಥ ಸಾಮರ್ಥ್ಯ ಏನು ಇತ್ತು ಅದನ್ನಿಂದ ಇರಲಿಲ್ಲ, ಅನ್ಯಿರ್ತಿತ್ತು. ಅರ್ಥಾತ್ ಕರ್ಮದ್ದೇ ಇರ್ತದೆ. ಆದ್ರೆ ನೀನು ಅನಂತ ಕಾಲದಿಂದ, ಕಳೆದ ಅನಂತ ಕಾಲದಿಂದ ನೀನು ನಿನ್ನ ವಿಭಾವವನ್ನು, ಮಿಥ್ಯಾ ಮನ್ನಣೆಯನ್ನು, ಮಿಥ್ಯಾಜ್ಞಾನವನ್ನು, ವಿಪರೀತ ಆಚರಣೆಯನ್ನು ಇದುವರೆಗೆ ಜಯಿಸಲಿಲ್ಲ. ಯಾವ ಅವುಗಳನ್ನು ಜಯಿಸಿದನೋ ಅವು ವೀರನಲ್ರಿ. ಅವನ ಹೆಸರು ಬೇಕಾದ್ರೆ ಅಜಿತ ಇರಲಿ, ಬೇಕಾದ್ರೆ ಸಂಭವ ಇರಲಿ, ಬೇಕಾದ್ರೆ ಮುನಿಸೂರದ ಇರಲಿ, ಬೇಕಾದ್ರೆ ನೇಮಿನಾಥ ಇರಲಿ, ಏನೇ ಇದ್ರೂ ಮುಂದೆ ಬರುವಂಥ ಮಹಾಪದ್ಮ ಇರಲಿ, ಏನೇ ಇದ್ರೂ ಕೂಡ ಯಾವ ತನ್ನ ವಿಪರೀತ ಮನ್ನಣೆ ಮತ್ತು ಅಶುದ್ಧ ಭಾವದ ಮೇಲೆ ಜ್ಞಾನದ ಮೂಲಕ ವಿಜಯ ಸಂಪಾದನೆ ಮಾಡಿದನೋ ಅವನು ವೀರನಲ್ರಿ. ಜಿನ ಏನದನೋ ಅವನು ವೀರನ. ನಮಿಪೆ ಅವನಿಗೆ ನಮಸ್ಕಾರ ಮಾಡ್ತೇನೆ ನಾನು. ಅವನು ಯಾವರಿ? ಅವನು ಎರಡು ಪ್ರಕಾರದ, ಕಡಿಮೆ ಪ್ರತಿಯೊಂದು ಶಬ್ದದೊಳಗೆ ಎರಡು ಅರ್ಥ ಅಂತೂ ಇರ್ತವ್ರಿ. ಒಂದ ಯಾವ ತನ್ನ ಪರಭಾವಗಳನ್ನು ಜಯಿಸಿದನೋ ಅವ ಜಿನ ಅರ್ಥಾತ್ ವೀರ್. ಇನ್ನೊಂದ ಯಾವ ಪರಭಾವವನ್ನು ಅನಂತ ಕಾಲ ಕಳೆದರೂ ಸ್ಪರ್ಶವನ್ನೇ ಮಾಡಿಲ್ಲ ಅವನು ವೀರ್. ಆ ಶುದ್ಧಾತ್ಮ ನಿಜವಾಗಿ ವೀರ. ಅವ ಯಾವ ಭವವನ್ನು, ಅನಂತ ಭವಗಳನ್ನು ಧಾರಣ ಮಾಡಿದ್ರೂ ಯಾವ ಭವದ ರೂಪ ಆಗಿಲ್ಲ. ಅನಂತ ಕಾಲದಿಂದ ವಿಕಾರಿ ಭಾವಗಳ ರೂಪವಾಗಿ ಪರಿಣಮಿಸಿದರನು ಅವನೊಳಗ ವಿಕಾರ ಪ್ರವೇಶ ಆಗುವ ಹಾಗೆ ಅವನ ನ್ಯೂನತೆ, ಅಶಕ್ತತೆ ಇಲ್ಲ. ಈ ಪ್ರಕಾರ ಇವೊಬ್ಬ ವೀರನಂತೆ. ಆದ್ರೆ ಈ ವೀರೇನದನಲ್ಲ, ಇವನನ್ನು ತಿಳ್ಕೊಂಡ, ಇವನಲ್ಲೇ ಆಕರ್ಷಿತ ಆಗಿ ಯಾವನನ್ನ ವಿಭಾವ ಸ್ಪರ್ಶ ಮಾಡಲಿಲ್ಲ, ಭವರೂಪ ಆಗಲಿಲ್ಲ, ಅವ ಯಾವುದೂ ಗತಿರೂಪ ಆಗಲಿಲ್ಲ, ಶುಭ ಭಾವ ರೂಪ ಆಗಲಿಲ್ಲ, ಅಶುಭ ಭಾವ ರೂಪ ಆಗಲಿಲ್ಲ, ತೀವ್ರ ಕಷಾಯ ರೂಪ ಆಗಲಿಲ್ಲ, ಮಂದ ಕಷಾಯ ರೂಪ ಆಗಲಿಲ್ಲ. ಅಂಥವ ಯಾವದನೋ ಅವ ನಾನಿದ್ದೇನೆ ಅನ್ನೋದು ಮಹಿಮೆ ಇವನಿಗೆ ಬಂದ, ಅದರಲ್ಲೇ ಇವು ಉಳಿದ ಅಂತಂದ್ರೆ ಪರ್ಯಾಯದೊಳಗೂ ಕೂಡ ಇವನೇ ಜಿನ ವೀರ. ಬಸ್ ತನ್ನಲ್ಲೇ ತಾನು ಸಹಜ ರೂಪದಿಂದ ಉಳಿಯುವುದಿದೆ, ತನ್ನಲ್ಲೇ ತಾನು ಉಳಿಯುವುದಿದೆ. ಅದರ ಸಲುವಾಗಿ ಯಾವ ಕೃತ್ರಿಮತೆ ಬೇಕಾಗಿಲ್ಲ, ಅದರ ಸಲುವಾಗಿ ಪದ್ಮಾಸನ ಹಾಕಿ ಕೂಡಬೇಕಾಗಿಲ್ಲ, ಏನು ಬೇಕಾಗಿದ್ದರೆ ಕಣ್ಣು ಮುಚ್ಚಬೇಕಾಗಿಲ್ಲ, ನಾಸಾಗ್ರ ದೃಷ್ಟಿ ಬೇಕಾಗಿಲ್ಲ. ನಮ್ಮಲ್ಲೇ ವಿಭಾವಗಳು ತನ್ನಷ್ಟಕ್ಕೆ ತಾನೇ ಆಗ್ತಾ ಇರ್ತವೆ. ಏನ್ರಿ ಆರ್ತರೌದ್ರ ಧ್ಯಾನಗಳು ತನ್ನಷ್ಟಕ್ಕೆ ತಾನೇ ಆಗ್ತಾ ಇರ್ತಾವೋ ಅಥವಾ ಇಲ್ಲ? ಅಪ್ಪಾಜಿ ಅಂತೂ ಇಂಥ ಮಾತು ಹೇಳ್ತಿದ್ರು, ಅರೇ ಶ್ವಾಸೋಚ್ಛ್ವಾಸದಷ್ಟು ಸುಲಭ ಇದೆ ಧ್ಯಾನ, ಶ್ವಾಸೋಚ್ಛ್ವಾಸದಷ್ಟು. ಇಡೀ ದಿವಸ ಕೆಲಸದ ಗದ್ದಲು, ಅರೆ ನಾ ಶ್ವಾಸೋಚ್ಛ್ವಾಸನ ಮಾಡಿಲ್ಲ ಅಂತೇಳಿ ಯಾವನಾದರೂ ಎಲ್ಲ ಬಿಟ್ಟು 1 ಗಂಟೆ ಶ್ವಾಸೋಚ್ಛ್ವಾಸ ಮಾಡೋದಿಲ್ಲ. ಅದೇ ಪ್ರಕಾರ ಜೀವ ಧ್ಯಾನ ಮಾಡುವ ಸಲುವಾಗಿ ಪದ್ಮಾಸನ, ನಾಸಾಗ್ರ ದೃಷ್ಟಿ ಇದು ಯಾವುದೂ ಬೇಕಾಗಿಲ್ಲ. ಧ್ಯಾನ ಅಂತೂ ಅಖಂಡ ನಡೆದದ್ದೇ ಇದೆ. ಆರ್ತರ ಉತ್ತರ. ಈಗೇನಾಗಬೇಕಾಗಿದೆ? ಧರ್ಮ ಧ್ಯಾನ ಆಗಬೇಕಾಗಿದೆ. ಆರ್ತರೌದ್ರ ಧ್ಯಾನಗಳ ನಾಮ ನಿಶಾನೆ ಎಲ್ಲ ಅಳಿಸಿ ಹೋಗಿ ಧರ್ಮಧ್ಯಾನದ ಮೂಲಕ ಶುಕ್ಲ ಧ್ಯಾನದೊಳಗೆ ಪ್ರವೇಶ. ಅಷ್ಟೇ ಸುಲಭ ಇದೆ ರೀ. ಬರೇ ಧರ್ಮಧ್ಯಾನ ಅಂದರೆ ಏನು? ಪದಸ್ಥ, ಪಿಂಗಸ್ಥ, ರೂಪಸ್ಥ, ಇದು ಧರ್ಮಧ್ಯಾನದ 4 ಏನು ಹೇಳ್ಬೋದು? ಧರ್ಮಧ್ಯಾನದ 4 ಭೇದ ಯಾವುದು ಹೇಳಿ? ಅಪಾಯ ವಿಚಯ, ಉಪಾಯ ವಿಚಯ, ಏನೇನು ಹೇಳಿದ್ರಲ್ಲ, ಸಂಸ್ಥಾನ ವಿಚಯ, ಇವೆಲ್ಲ ಏನದವ್ರು? ಇವು ಧರ್ಮಧ್ಯಾನದವರು. ಅರೇ ಆಗಮದೊಳು ನಾವು ಹೇಳ್ತೇವೆ ಇದನ್ನೇ ರೀ. ದ್ರವ್ಯವೆಂದರೇನು ಹೇಳಿ? ದ್ರವ್ಯವೆಂದರೇನು ಕಲ್ತಿದ್ದೀರಿಲ್ಲ ನೀವು? ದ್ರವ್ಯವೆಂದರೇನು?
ಹೇಳ್ರಿ ಮಧುಕರಣ್ಣ. ಗುಣಗಳ ಸಮೂಹವನ್ನು ದ್ರವ್ಯವೆಂದು ಹೇಳುತ್ತಾರೆ. ಅದು ದ್ರವ್ಯದ ಪರಿಭಾಷೆ ಆಯಿತೋ ಅಥವಾ ದ್ರವ್ಯ ಗೊತ್ತಾಯ್ತ್ರಿ ನಮ್ಗೆ? ಬರೀ ಪರಿಭಾಷೆ ಆಯ್ತಲ್ಲ, ಪರಿಭಾಷೆ ಆಯ್ತು. ದ್ರವ್ಯ ಅಂದ್ರೆ ಏನ ಅಂತ ನಾನು ಕೇಳ್ತಾ ಇದ್ದೇನ್ರಿ. ಅದೇ ಪ್ರಕಾರ ಧರ್ಮ ಧ್ಯಾನದ್ದು ನೀವು 4 ಭೇದ ಹೇಳಿದ್ರಿ. ಆದರೆ ಧರ್ಮ ಅಂದ್ರೆ ವಸ್ತುವಿನ ಸ್ವಭಾವ, ಆ ಸ್ವಭಾವವೇ ನನ್ನ ದೃಷ್ಟಿಯೊಳಗೆ, ಆ ಸ್ವಭಾವದಲ್ಲೇ ನನ್ನ ದೃಷ್ಟಿ ಸ್ಥಿರ ಇರೋದು. ಧ್ಯಾನ ಅಂದ್ರೆ ಏನ? ಏಕಾಗ್ರ ಚಿಂತಾ ಇರೋದು ಧ್ಯಾನ ಅಂತ ಹೇಳಿದ್ರು. ಏಕಾಗ್ರ ಇರೋದು ಯಾವುದರಲ್ಲಿ? ಸ್ವಭಾವದಲ್ಲಿ. ಇಷ್ಟು ಸುಲಭ ಇದ್ದದ್ದನ್ನು ಅಷ್ಟು ಕಠಿಣ ಮಾಡ್ಕೊಂಡಿದ್ದೀವ್ರಿ ನಾವೆಲ್ಲಿ ಮಾಡ್ಕೊಳ್ತೇವೆ? ಆಗಮದಲ್ಲಿ ಹಾಗೆ ಹೇಳಿದ್ದಾರೆ, ಅರೆ ಮುನಿರಾಜ್ अज्ञानी को समझाने के लिए असत्यार्थ जो व्यवहार में उसका उपदेश देते. ಹಾಗಾದ್ರೆ ಮುನಿರಾಜರನ್ನು ಅಸತ್ಯಾರ್ಥ ವ್ಯವಹಾರನೆಯದು ಉಪದೇಶ ಕೊಡ್ತಿದ್ರೆ ಸತ್ಯಾರ್ಥದ ಉಪದೇಶ ಯಾರು ಕೊಡ? ನಿಜ ಹಿತದ ಅಭಿಲಾಷಿಯು ಆತ್ಮ, ನಿಜ ಹಿತದ ನೇತಾರನು ಆತ್ಮ, ನಿಜ ಹಿತದ ಪ್ರೇರಕನು ಆತ್ಮ. ಅದರಿಂದ ಆತ್ಮನ ಗುರು ಆತ್ಮನಿಗನು. ನನಗೆ 3 ಲೋಕದೊಳಗೆ ಕಲಿಸಿಕೊಡುವಂಥ ಗುರು ಯಾರಿಲ್ಲ. ನನಗೆ 3 ಲೋಕದೊಳಗ ನನ್ನನ್ನು ತನ್ನೊಳಗೆ ಸಮಾವೇಶ ಮಾಡಿಸಿಕೊಳ್ಳುವಂಥ ದೇವ ಯಾರೂ ಇಲ್ಲ. ಅವರು ಹೇಳ್ತಾರಲ್ಲ ಗೀತಾದೊಳಗ, ಸರ್ವಸಂಗ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಕೃಷ್ಣ ಹೇಳಿದರೆ ಗೀತಾದೊಳಗ, ನೀ ಎಲ್ಲವನ್ನೂ ಬಿಟ್ಟು ಬಿಡು, ನಾನು ಒಬ್ಬನಿಗೆ ಶರಣ ಬಾ. ಅಂಥ ದೇವ ನಮ್ಮಲ್ಲೇ ಇಲ್ಲ. ಅರ್ಥಾತ್ ನನ್ನ ಆತ್ಮ ಅಂಥವಿಲ್ಲ, ಇನ್ನೊಬ್ಬನಿಗೆ ಶರಣ ಹೋಗುವಂಥವು, ಇನ್ನೊಬ್ಬರೊಳಗೆ ವಿಲೀನ ಆಗುವಂಥ. ಅರೇ ಲಜ್ಜೆ ಬರಬೇಕ್ರಿ. ಜೈನರು ಕೂಡ ಮರಣದ ಸಮಾಚಾರ ತಿಳಿಸುವ ವೇಳೆದೊಳಗೆ ಮರಣದ ನಂತರ ಯಾವ ಉತ್ತರ ಕಾರ್ಯ ಇರ್ತಿದ್ದಿಲ್ಲ 12ನೇ ದಿವಸಕ್ಕೆ ಅದು ತಿಳಿಸುವ ಜಿನೈಕ್ಯರಾದರು. ಅವರು ಶಿವೈಕ್ಯ ಅಂದರು, ನೀವು ಜಿನೈಕ್ಯ. ಜಿನರೊಳಗೆ ಯಾರಾದರೂ ಐಕ್ಯ ಆಗ್ತಾರೇನ್ರಿ? ನೀನು ಅಶುದ್ಧ ಪಾಪಿ ಜೀವ, ಸಂಸಾರಿ ಜೀವ. ಮತ್ತು ಅವರು ಜಿನರ ಪರಮ ಪವಿತ್ರಾತ್ಮ. ಅವರೊಳಗೆ ಈ ಪಾಪಿ ಆತ್ಮ ಸಮಾವೇಶ ಏಕರೂಪ ಅಂತ ಎಳ್ಳಷ್ಟೂ ವಿಚಾರ ಸಾಮರ್ಥ್ಯ ಇಲ್ರಿ ಜಿನೈಕ್ಯರ. ಅರೆ ನಾನು ಯಾರೊಳಗರೆ ಒಂದಾಗಿ ಹೋಗಿ ಅಸ್ತಿತ್ವ ಶೂನ್ಯ ಆಗುವಂಥ ಪದಾರ್ಥ, ತುಚ್ಛ ಪದಾರ್ಥ ನಾನಲ್ಲ. ನಾನು ಅಷ್ಟ ಅಲ್ಲ, ಯಾವುದರೊಳಗೆ ಇದುವರೆಗೆ ಏಕ ಆಗೇ ಇಲ್ರಿ. ಹಾಲು ನೀರುಗಳನ್ನು ಒಂದೇ ಪಾತ್ರೆಯಲ್ಲೇ ನಾವು ಕೈಯಾರೆ ಹಾಕಿದ್ರೂ ನೀರು ಹಾಲಾಗೋದಿಲ್ಲ, ಹಾಲು ನೀರಾಗೋದಿಲ್ಲ. ಈಗ ಹೋದ ವರ್ಷ ಅಥವಾ ಅದಕ್ಕಿಂತ ಮೊದಲಿನ ವರ್ಷ ಇಲ್ಲೇ ದೃಷ್ಟಾಂತ ಹೇಳಿದ್ದ ನನಗೆ ಸಂಪೂರ್ಣ ಸ್ಮರಣೆ ಇದೆ. ಕುದಿಯುತ್ತಿರುವಂಥ ನೀರು ಕೈ ಹಾಕಲಿಕ್ಕೆ ಬರ್ತಾ ಇಲ್ಲ, ಸ್ನಾನ ಮಾಡೋದಿದೆ. ಅದಕ್ಕೆ ನಾವೇನು ಮಾಡ್ತೀವಿ? ಶೋಧಿಸಿದ್ದು 2 ತಂಬಿಗೆ ತಣ್ಣೀರು ಹಾಕ್ತೀವಿ. ತಣ್ಣೀರು ಹಾಕಿದ ನಂತರ ಬಿಸಿಯಾಗಿರುವಂಥ ನೀರಿನ ಪರಮಾಣು, ತಣ್ಣಗಿರುವಂಥ ನೀರಿನ ಪರಮಾಣು ಎರಡೂ ಬೆರೆತು ಹೋಗುವುದಿಲ್ಲರಿ. ನಮ್ಗೆ ಹಾಗೆ ಅನ್ನಿಸ್ತಿದೇನಿಲ್ರಿ? ಬಿಸಿ ಇದ್ದದ್ದು ನಾವು ತಣ್ಣಗೆ ಮಾಡಿದೇವೆ ಅಥವಾ ಇಲ್ರಿ? ಇಲ್ಲ. ಬಿಸಿ ಪರಮಾಣುಗಳ ಜೊತೆಗೆ ತಣ್ಣನೆಯ ಪರಮಾಣುಗಳು ಬರುವುದರಿಂದ ನಮಗೆ ಮಿಶ್ರದ ಅನುಭವ ಆಯಿತು. ಕೇವಲ ಬಿಸಿದ್ದ ಆಗೋದಿತ್ತು, ಅದರ ಜೊತೆಗೆ ಅದನ್ನು ಸೇರಿಸಿ ಎರಡೂ ಕೂಡಿಸಿ ಸ್ನಾನ ಮಾಡು, ಈಗ ಸರಿ. ಬಿಸಿ ಇದ್ದದ್ದು ತಣ್ಣಗಾಯಿತು ಅಥವಾ ತಣ್ಣಗಿದ್ದದ್ದು ಬಿಸಿ ಆಯಿತು? ಆಗಲೇ ಇಲ್ಲ, ಆಗೋ ಸಾಧ್ಯ ಇಲ್ಲ. ಹಾಲು ನೀರುಗಳಂತೂ ಒಂದೇ ಪಾತ್ರೆಗಳಿಗಿದ್ರೂ ಅವು ಹಾಲಿನ ಪರಮಾಣು ನೀರಿನ ಪರಮಾಣುವಿನ ಸ್ಪರ್ಶ ಮಾಡೋ ಸಾಧ್ಯ ಇಲ್ಲ. ನೀರಿನ ಪರಮಾಣು ಹಾಲಿನ ಪರಮಾಣುವಿನೊಳಗೆ ಪ್ರವೇಶ ಮಾಡೋ ಸಾಧ್ಯ ಇಲ್ಲ. ಹಾಲೆಷ್ಟು ತಿಳಿಯದವು ಅಂಥೇಳಿ ನಾವು ಅಂತೇವಲ್ಲ, ಆ ತಿಳಿಯದವು ಅನ್ನೋದ ನಮ್ಮ ತಿಳಿಗೇಡಿತನದ ವಚನ ಇದೆ. ಹಾಲು ತಿಳಿಯದವೇನ್ರಿ? ಅದನ್ನು ಸಂಯುಕ್ತ ದಶೆಯಿಂದ ನೋಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಸಂಯೋಗ ದೃಷ್ಟಿ ಹೋಗಬೇಕಾದ್ರೆ ವಸ್ತುವಿನ ಸ್ವತಂತ್ರತೆ ಅರಿವಾಗುವುದ ಅವಶ್ಯಕ.